Hello everyone. So you all know that we have started a new initiative called as Vriddhi. Vriddhi ಅಂತ ಒಂದು ಹೊಸ ಇನಿಷಿಯೇಟಿವ್ ಶುರು ಮಾಡಿದ್ದೀವಿ. ಇದು KS ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ಗೋಸ್ಕರ ಇದನ್ನು ಶುರು ಮಾಡಿದ್ದೀವಿ. ಎವ್ರಿ ವೀಕೆಂಡ್ ಅಂದರೆ ಸ್ಯಾಟರ್ಡೆ ಸಂಡೇ 2 ದಿನ, ಎರಡರಲ್ಲಿ ಒಂದಿನ ನೀವು ಯಾವುದಾದ್ರೂ ಒಂದಿನ ಫ್ರೀ ಇಟ್ಕೊಂಡು ಬಂದು ಟೆಸ್ಟ್ಗಳನ್ನು ಬರಿಬೋದು. ಇದು ಹೇಗೆಪ್ಪ ಎಲ್ಲಿವರೆಗೂ ಇರುತ್ತೆ ಸರ್, ಎಷ್ಟು ನಂಬರ್ ಆಫ್ ಟೆಸ್ಟ್ ಇರುತ್ತೆ ಅಂತಂದರೆ ಇದನ್ನು ನಾವು ಯೂನಿಟ್ ವೈಸ್ ಡಿವೈಡ್ ಮಾಡ್ತಾ ಹೋಗಿದ್ದೀವಿ. ಅಂದರೆ ಲೈಕ್ ಈಚ್ ಆ್ಯಂಡ್ ಎವ್ರಿ ಯೂನಿಟ್ಗಳನ್ನು ಒಂದೊಂದು ವಾರಕ್ಕೆ ಡಿವೈಡ್ ಮಾಡಿದ್ದೀವಿ. ಸೊ ಟೋಟಲ್ ದೇರ್ ಆರ್ಸ್ ಅರೌಂಡ್ ಯು ಆಲ್ ನೋ ದಟ್ ಓಕೆ ಪೇಪರಲ್ಲಿ ಒಂದು ಪೇಪರಲ್ಲಿ 3 ಸೆಕ್ಷನ್ ಇದೆ, ಒಂದು ಸೆಕ್ಷನಲ್ಲಿ ಅಟ್ಲೀಸ್ಟ್ 6 to 7 ಯೂನಿಟ್ಸ್ ಇದ್ದಾವೆ. ಸೊ ಈ ಒಂದು ಪೇಪರಲ್ಲಿ 3 ಸೆಕ್ಷನ್ನು ಪ್ಲಸ್ ಒಂದು ಸೆಕ್ಷನಲ್ಲಿ 6 to 7 ಯೂನಿಟ್ಸ್ ಇದೆ. ಸೊ ಅದೇ ಥರ ಒಂದೊಂದು ಯೂನಿಟ್ ಮೇಲೆ ಅಥವಾ 2 ಯೂನಿಟ್ ಮೇಲೆ ಎಲ್ಲೆಲ್ಲಿ ಸಿಲೆಬಸ್ ಕಡಿಮೆ ಇರುತ್ತೆ 2 ಯೂನಿಟ್ ಕಂಬೈನ್ ಮಾಡಿದ್ವಿ, ಎಲ್ಲೆಲ್ಲಿ ಸಿಲೆಬಸ್ ಜಾಸ್ತಿ ಇರುತ್ತೆ ಅದನ್ನು ಒಂದೇ ಯೂನಿಟ್ ಆಗಿ ಡಿವೈಡ್ ಮಾಡಿದ್ವಿ. ಸೊ ಇದು ಯೂನಿಟ್ ವೈಸ್ ಟೆಸ್ಟ್ ಅಂತಲೇ ಹೇಳ್ಬೋದು. ಸೊ ಈ ಯೂನಿಟ್ ವೈಸ್ ಟೆಸ್ಟ್ ಸೀರೀಸ್ ಪ್ರಾಕ್ಟೀಸ್ ಏನಿದೆ, ತುಂಬ ಜನಕ್ಕೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಆಸೆ ಇರುತ್ತೆ. ಬಟ್ ಆಬ್ವಿಯಸ್ಲಿ ಆ್ಯಸ್ ಎನ್ ಸ್ಟೂಡೆಂಟ್ ಇರಬೇಕಾದ್ರೆ ಭಾಳ ಜನಕ್ಕೆ ಪೇಪರ್ ವ್ಯಾಲ್ಯೂಯೇಷನ್ ಮಾಡಿಕೊಂಡು ಫೀಡ್ಬ್ಯಾಕ್ ತೊಗೋಬೇಕಂದ್ರೆ ಟೆಸ್ಟ್ ಸೀರೀಸ್ ಕಾಸ್ಟ್ಲಿ ಅಂತ ಇರುತ್ತೆ. ಸೊ ಆಬ್ವಿಯಸ್ಲಿ ವ್ಯಾಲ್ಯೂಯೇಷನ್ ಅಂತಂದಾಗ ಡೀಟೇಲ್ಡ್ ವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂತಂದರೆ ಯಾರು ಟೈಮ್ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಆಬ್ವಿಯಸ್ಲಿ ದೇ ನೀಡ್ ಸರ್ಟನ್ ಇನ್ಸೆಂಟಿವ್. ಸೊ ಅದಕ್ಕೋಸ್ಕರ ಟೆಸ್ಟ್ ಸೀರೀಸ್ಗೆ ಸರ್ಟನ್ ಫೀಸ್ ಅಂತ ಇರುತ್ತೆ. ಸೊ ಅದರಲ್ಲೂ ಕೆಲವರು ಅಫೋರ್ಡ್ ಮಾಡೋಕ್ಕಾಗಲ್ಲ, ಅಥವಾ ಪೀಪಲ್ ಹೂ ಆರ್ ರೆಗ್ಯುಲರ್ಲಿ ವಾಂಟ್ ಟು ರೈಟ್ ಮೋರ್ ನಂಬರ್ ಆಫ್ ಟೆಸ್ಟ್, ಭಾಳಷ್ಟು ಟೆಸ್ಟ್ಗಳು ಬರೀಬೇಕು, ಎವ್ರಿ ವೀಕೆಂಡ್ ನಾನು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಅನ್ನೋರಿಗೆ ಇದೊಂದು ಹೊಸ ಇನಿಷಿಯೇಟಿವನ್ನು ತೊಗೊಂಡು ಬಂದಿದ್ದೀವಿ. ಇದರಿಂದ ತುಂಬ ಬೆನಿಫಿಟ್ ಆಗುತ್ತೆ. ಬಿಕಾಸ್ ಈ ಕ್ವಶನ್ಸ್ಗಳು ಏನಿದ್ದಾವೆ ಕಂಟೆಂಪ್ರರಿ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಅಂದರೆ ಲೈಕ್ ಪ್ರೆಸೆಂಟ್ ಡೇಸಲ್ಲಿ ಏನೇನು ನಡೀತಾ ಇದೆ ಅದ್ರ ಬೇಸಿಸ್ ಮೇಲೇ ಕ್ವಶನ್ಸನ್ನು ಫ್ರೇಮ್ ಮಾಡಿರ್ತೀವಿ. ಪ್ಲಸ್ KPSC ಈಗ ರೀಸೆಂಟಾಗಿ ಏನು ಚೇಂಜಸ್ ಆಗಿದೆ, ಅಪ್ಗ್ರೇಡ್ ಆಗಿದೆ ತನ್ನಷ್ಟಕ್ಕೆ ತಾನೇ. ಸೊ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡೋದ್ರಲ್ಲಾಗಲಿ, ಕ್ವಶನ್ ಡಿಮಾಂಡ್ಗಳನ್ನು ಕೇಳೋದ್ರಲ್ಲಾಗಲಿ, ಅಥವಾ ಕ್ವಶನ್ಸು ಲೆವೆಲ್ಗಳನ್ನು ಇನ್ಕ್ರೀಸ್ ಮಾಡೋದಾಗಲಿ, ಸೊ ಒಳ್ಳೆ ರೀತಿಯಲ್ಲಿ ಕ್ವಶನ್ ಫ್ರೇಮ್ ಆಗಿದೆ. ಪ್ರೀವಿಯಸ್ ರೀಸೆಂಟಾಗಿ KS 2024 ಎಕ್ಸಾಮ್ಸಲ್ಲಿ ಕಂಡಕ್ಟ್ ಮಾಡಿರೋ ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ ನೋಡಿದ್ರೆ. ಸೊ ಅದೇ ಥರ ವಿ ಆರ್ ಆಲ್ಸೋ ಎಕ್ಸ್ಪೆಕ್ಟಿಂಗ್ ದಿ ಸೇಮ್ ಚೇಂಜಸ್ ಇನ್ ದಿ ಮೇನ್ಸಲ್ಲೂ ಅದೇ ಥರ ಚೇಂಜಸ್ ಆಗುತ್ತೆ, ಅದೇ ಥರ ಅಪ್ಗ್ರೇಡ್ ಆಗುತ್ತೆ, ಅದೇ ಥರ ತುಂಬ ಒಳ್ಳೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡುತ್ತೆ. ಸೊ ದಟ್ ಇಂಟೆಲೆಕ್ಚುಯಲ್ ಪೀಪಲ್ ಸರ್ವಿಸಲ್ಲಿ ಒಳಗಡೆ ಬರೋಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೊ ಆ ಬೇಸಿಸನ್ನು ಮೈಂಡಲ್ಲಿ ಇಟ್ಕೊಂಡು KPSC ಸ್ಟ್ಯಾಂಡರ್ಡ್ಸ್ ಏನಿದೆ ಅದನ್ನು ಸ್ಟ್ಯಾಂಡರ್ಡ್ಸಲ್ಲಿ ಮೈಂಡಲ್ಲಿ ಇಟ್ಕೊಂಡು ನಾವು ಪೇಪರ್ಗಳನ್ನು ಸೆಟ್ ಮಾಡ್ತೀವಿ. ಆಲ್ವೇಸ್ ನಮ್ಮ ಕ್ರೆಡೆನ್ಸು ನೋನ್ ಫಾರ್ ದಿ KPSCಗೆ ಪರ್ಟಿಕ್ಯುಲರ್ಲಿ ವಿತ್ ರೆಸ್ಪೆಕ್ಟ್ ಟು ಕ್ವಶನ್ಸ್ ಫ್ರೇಮಿಂಗ್ ಆಗಲಿ, ಕ್ವಶನ್ ಸ್ಟ್ಯಾಂಡರ್ಡ್ಸ್ ಆಗಲಿ, ನಮ್ದು ಯಾವಾಗಲೂ KPSC ಹೈ ಲೆವೆಲ್ ಸ್ಟ್ಯಾಂಡರ್ಡ್ಸಲ್ಲೇ ಕ್ವಶನ್ಸ್ಗಳನ್ನು ಟೆಸ್ಟ್ ಸೀರೀಸ್ಗಳು ಸೆಟ್ ಮಾಡ್ತಿದ್ವಿ. ಏನೇ ಬಂದರೂ KPSC ಸ್ಟ್ಯಾಂಡರ್ಡ್ಸ್ಗಳೆಲ್ಲ ಕಂಪೇರ್ ಮಾಡಿದ್ರೆ KPSC ಸ್ಟ್ಯಾಂಡರ್ಡ್ಸು ಇಲ್ಲಿದ್ದರೆ ನಾವು ಇಲ್ಲಿರ್ತಿದ್ವಿ. ಸೊ ಅದೇ ಥರ ಈಗ ನಾವು ನಮ್ಮ ಟೆಸ್ಟ್ ಸೀರೀಸಲ್ಲಿ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಕ್ವಶನ್ಸ್ ನೋಡ್ತಾ ಹೋದರೆ ಅದಕ್ಕಿಂತ ಹೈ ಲೆವೆಲ್ ಇದೆ. ಬಟ್ ಅದನ್ನು ಪ್ರಾಕ್ಟೀಸ್ ಮಾಡಿ ನೀವು ಅಲ್ಲಿಗೆ ಹೋಗಿ ಎಕ್ಸಾಮ್ ಬರೆದಾಗ ಆಬ್ವಿಯಸ್ಲಿ ಆ ಪೇಪರ್ಗಳು ತುಂಬ ಡಿಫಿಕಲ್ಟ್ ಅನಿಸಲ್ಲ, ತುಂಬ ನಿಮಗೆ ಕಷ್ಟ ಅನಿಸಲ್ಲ. ಬಟ್ ಆಪ್ಷನ್ಗಳನ್ನು ಹೇಗೆ ಸ್ಟ್ರಾಟಜೈಸ್ ಆಗಿ ವರ್ಕ್ ಮಾಡ್ಕೋಬೇಕು, ಆಮೇಲೆ ಕ್ವಶನ್ಸ್ ಡಿಫಿಕಲ್ಟ್ ಬಂದಾಗ ನಾನು ಯಾವ ಥರ ನಾನು ಆನ್ಸರ್ ಮಾಡಬೇಕು ಅಂತ ಅನ್ನೋದು ಇವೆಲ್ಲ ನಾವು ಟೆಸ್ಟ್ ಸೀರೀಸಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ, ಸ್ಟ್ರಾಟಜೀಸ್ಗಳನ್ನು ಫ್ರೇಮ್ ಮಾಡ್ಕೋತೀರಾ. ಸೊ ಭಾಳಷ್ಟು ಜನ ಅನ್ಕೋತೀರಾ ದಟ್ ಓಕೆ ಮನೇಲಿ ಕೂತ್ಕೊಂಡು ಟೆಸ್ಟ್ ಸೀರೀಸ್ ಬರೆಯೋಣ, ಅದರಲ್ಲೇ ಎಲ್ಲ ಮಾಡುತ್ತೆ ಅಂತ. ಬಟ್ ಕೆಲವು ಟೈಮ್ ಹೇಗಾಗುತ್ತೆ ಅಂತಂದರೆ ನಾನು 2 ಅವರ್ ಒಳಗಡೆ ಕೂತ್ಕೊಂಡು ಬರೆದಾಗ ಸ್ಟ್ರಾಟಜಿಕ್ ಡಿಫಿಕಲ್ಟ್ ಕ್ವಶನ್ ಪೇಪರ್ ಬಂದಾಗ ನನ್ನ ಮೈಂಡ್ಸೆಟ್ ಹೆಂಗೆ ವರ್ಕ್ ಆಗುತ್ತೆ, ನನ್ನ ಮೈಂಡ್ ಹೆಂಗೆ ಯಾವ ಪ್ರೆಷರ್ ಯಾವ ಥರ ಹ್ಯಾಂಡಲ್ ಮಾಡುತ್ತೆ, ಮತ್ತು ನನ್ನ ಪ್ರೆಸೆನ್ಸ್ ಆಫ್ ಮೈಂಡ್ ಎಷ್ಟಿರುತ್ತೆ, ಸೊ ಅನ್ನೋದು ಇವೆಲ್ಲನೂ ಭಾಳ ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ಆ ಟೆಸ್ಟ್ ಸೀರೀಸ್ ಬರೆಯೋದ್ರಿಂದ ನಿಮಗೆ ಬೆನಿಫಿಟ್ ಡಿಫ್ರೆಂಟ್ ಲೆವೆಲಲ್ಲೇ ಇದೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದರೆ ನಮ್ಮ ರಿಸಲ್ಟ್ಸೇ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ದರ್ ಆರ್ ಸೋ ಮೆನಿ ಪೀಪಲ್ ಹೂ ಆರ್ ಇನ್ ಟು ದ ಲಿಸ್ಟ್, ಫೈನಲ್ ಲಿಸ್ಟ್ ಬರೆದು ಪ್ರಾಕ್ಟೀಸ್ ಮಾಡಿ ನಮ್ಮ ಕಡೆಯಿಂದ ಫೀಡ್ಬ್ಯಾಕ್ ತೊಗೊಂಡು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಬರೆದು ಅದರಲ್ಲಿ ಸಕ್ಸಸ್ ಆಗಿರೋದು ನೋಡಿದ್ದೀರಾ. ಲಾಸ್ಟ್ ಟೈಮ್ ಅಂತೂ ಕೋರ್ ಬ್ಯಾಚಲ್ಲಿ ತುಂಬ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸು ಹೊರಗಡೆ ಬಂದಿದ್ದಾರೆ. ಒಂದಲ್ಲ ಒಂದು ಸರ್ವಿಸಲ್ಲಿ ಡಿಫಾಲ್ಟ್ ಆಗಿ ಪ್ಲೇಸ್ ಆಗ್ತಾರೆ ಪೀಪಲ್ ಹೂ ಜಾಯಿನ್ ಫಾರ್ ದಿ ಕೋರ್ ಬ್ಯಾಚ್, ರೈಟ್. ಸೊ ವೃದ್ಧಿ ಇದೇನಪ್ಪ ಅಂತಂದರೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಎವ್ರಿ ವೀಕೆಂಡ್ ಟಿಲ್ ಮೇನ್ಸ್ವರೆಗೂ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಎವ್ರಿ ವೀಕೆಂಡ್ ನಿಮಗೆ ಟೆಸ್ಟ್ ಇರುತ್ತೆ, ಎವ್ರಿ ವೀಕೆಂಡ್ ನೀವು ಟೆಸ್ಟ್ ಬರೀಬೋದು. ಸೊ ಬಂದುಬಿಟ್ಟು ಇಲ್ಲಿ ಕ್ವಶನ್ಸ್ಗಳನ್ನು ನಾವು ಕೊಡ್ತೀವಿ, ವಿತ್ ಬುಕ್ಲೆಟ್ಸನ್ನು ನಾವೇ ಕೊಡ್ತೀವಿ. ಅದಕ್ಕೆ ಜಸ್ಟ್ 200 rupees ಕಾಸ್ಟ್ ಮಾಡಿದ್ದೀವಿ, ಒನ್ ಟೈಮ್ ರಿಜಿಸ್ಟ್ರೇಷನ್ ಅದು. ಸೊ ಈ ಕ್ವಶನ್ಸ್ಗಳನ್ನು ಫ್ರೇಮ್ ಆದಮೇಲೆ ನೆಕ್ಸ್ಟು ಟೆಸ್ಟ್ ಬರಿತೀರಾ, ಟೆಸ್ಟ್ ಬರೆದಾದ್ಮೇಲೆ ಇದಕ್ಕೆ ಸೆಲ್ಫ್ ಇವ್ಯಾಲ್ಯೂಯೇಷನ್ ಇರುತ್ತೆ. ಸೆಲ್ಫ್ ಇವ್ಯಾಲ್ಯೂಯೇಷನ್ ಅಂದರೆ ಮೀನಿಂಗ್ ಏನಪ್ಪ ಅಂತಂದರೆ, ಸೊ ನಾವು ಇದ್ರ ಮೇಲೆ ನಿಮಗೆ 2 ಕ್ವಶನ್ಸ್ ಮೇಲೆ ಡಿಸ್ಕಷನ್ ಮಾಡ್ತೀವಿ. ಅರೌಂಡ್ ನಿಮಗೆ ಆ ಯೂನಿಟ್ ಮೇಲೆ ಎಷ್ಟು ಕ್ವಶನ್ ತೆಗಿಯೋಕ್ಕಾಗತ್ತೆ ಅಂತ ನೋಡಿಕೊಂಡು ಅಷ್ಟು ನಂಬರ್ ಆಫ್ ಕ್ವಶನ್ಸ್ಗಳನ್ನು ತೆಗೆದಿರ್ತೀವಿ. ಸೊ ಅಷ್ಟು ನಂಬರ್ ಆಫ್ ಕ್ವಶನ್ಸ್ಗಳಿಗೆ ನೀವು ಬಂದುಬಿಟ್ಟು ಟೆಸ್ಟ್ ಬರೀತೀರಾ. ಟೆಸ್ಟ್ ಬರೆದಾದ್ಮೇಲೆ ನಿಮಗೆ ಆ ನೆಕ್ಸ್ಟ್ ವೀಕೆಂಡ್ ಒಳಗಡೆ ನಿಮಗೆ ಆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ, ಅಥವಾ ಆಫ್ಲೈನ್ ಡಿಸ್ಕಷನನ್ನು ಕಂಡಕ್ಟ್ ಮಾಡಿರ್ತೀವಿ. ಸೊ ಫಾರ್ ಅಟ್ಲೀಸ್ಟ್ 2 ಕ್ವಶನ್ಸ್ ಮೇಲೆ ಆನ್ಸರ್ ಹೇಗೆ ಬರೀಬೇಕು, ಆನ್ಸರ್ ಸ್ಟ್ರಕ್ಚರ್ ಹೇಗಿರಬೇಕು, ಬಾಡಿ ಹೇಗಿರಬೇಕು, ಇಂಟ್ರಡಕ್ಷನ್ ಹೇಗಿರಬೇಕು, ಕನ್ಕ್ಲೂಷನ್ ಹೇಗಿರಬೇಕು, ಇದ್ರ ಮೇಲೆ ಸೆಲ್ಫ್ ಪ್ರಾಕ್ಟೀಸ್ಗಳನ್ನು ನೀವು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಬಟ್ ಇದನ್ನು ಯಾರು ಸೀರಿಯಸ್ ಆಗಿ ಕಂಟಿನ್ಯೂಸ್ ಆಗಿ ಮಾಡ್ತೀರಾ, ಡೆಫಿನೆಟ್ಲಿ ಹೇಳ್ತೀನಿ ಅಗೇನ್
ನಾನು ಕೋರ್ ಬ್ಯಾಚಿಗೆ ಏನು ಅಂತ ಕಾನ್ಫಿಡೆನ್ಸ್ ಕೊಟ್ಟಿದ್ನೋ ಅದೇ ಥರ ಇಲ್ಲೂ ನಾನು ಅದನ್ನೇ ಹೇಳ್ತೀನಿ, ಕಾನ್ಫಿಡೆನ್ಸ್ ಕೊಡ್ತೀನಿ ದಟ್ ಕನ್ಸಿಸ್ಟೆಂಟ್ಲಿ ಹೂ ಪ್ರಾಕ್ಟೀಸಸ್ ದಿಸ್ ಕ್ವಶನ್ಸ್, ಕನ್ಸಿಸ್ಟೆಂಟ್ಲಿ ಹೂ ರೈಟ್ಸ್ ದಿಸ್ ಆನ್ಸರ್ಸ್, ಕ್ವಶನ್ ಆನ್ಸರ್ಸ್ ಬರಿತೀರಾ. ಆಮೇಲೆ ಕನ್ಸಿಸ್ಟೆಂಟ್ಲಿ ನಮ್ಮ ವೀಡಿಯೋಸ್ಗಳನ್ನು ನೋಡಿಕೊಂಡು ನಿಮ್ಮ ಆನ್ಸರ್ಗಳನ್ನು ವ್ಯಾಲ್ಯೂಯೇಟ್ ಮಾಡಿಕೊಂಡು ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ಕೋತೀರಾ, ಒಂದು ಡಿಫ್ರೆಂಟ್ ಲೆವೆಲ್ ಇರುತ್ತೆ. ಸೊ ಪೀಪಲ್ ಹೂ ವಾಂಟ್ one-to-one mentoring, ಡೀಟೇಲ್ಡ್ ಮೆಂಟರ್ಶಿಪ್ ಬೇಕಾಗಿದೆ, ಮತ್ತು ನಿಮಗೆ ಆನ್ಸರ್ ರೈಟಿಂಗ್ ಇಂಪ್ರೂವ್ಮೆಂಟ್ ಮಾಡೋದಿದೆ, ಇಂಟ್ರಡಕ್ಷನ್ ಬಾಡಿ ಕನ್ಕ್ಲೂಷನ್ ಇಟ್ಕೊಂಡು ಅಂದರೆ ದೇರ್ ಆರ್ ಅದರ್ ಇನಿಷಿಯೇಟಿವ್ಸ್ ಆಲ್ಸೋ. ಕೋರ್ ಬ್ಯಾಚ್ ಇದೆ, ಟೆಸ್ಟ್ ಸೀರೀಸ್ ಇದೆ, ಓಕೆ 30 ಟೆಸ್ಟ್ ಸೀರೀಸ್ ಪ್ಲ್ಯಾನ್ ಇದೆ, 20 ಟೆಸ್ಟ್ ಸೀರೀಸ್ ಪ್ಲ್ಯಾನು ಇದೆ. ಅದಕ್ಕೆ ಬೇಕಾದರೆ ನೀವು ಜಾಯ್ನ್ ಆಗ್ಬೋದು, ಅದಕ್ಕೆ ಫೀಸ್ ಇರುತ್ತೆ. ಓಕೆ, ಸೊ ಇದಕ್ಕೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಇದೆ, ನೀವು ಬಂದುಬಿಟ್ಟು ಮಾಡ್ಬೋದು ಎಲ್ಲರೂ. ಸೊ ಇಟ್ ವಾಸ್ ಅಬೌಟ್ ದಿಸ್ ಈಸ್ ವೀಕೆಂಡ್ ಟೆಸ್ಟ್ ಸೀರೀಸ್ ಇರುತ್ತೆ, ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಇರುತ್ತೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಅದು. ಸೊ ಜಸ್ಟ್ 200 rupees ಇದೆ. ಸೊ ಫಾರ್ ದ ಬೆನಿಫಿಟ್ ಆಫ್ ದಿ ಸ್ಟೂಡೆಂಟ್ಸ್ ವಿ ಹ್ಯಾವ್ ಕೆಪ್ಟ್ ಇಟ್. ಸೊ ಫಸ್ಟ್ ವೃದ್ಧಿ ಟೆಸ್ಟು ಲಾಸ್ಟ್ ವೀಕೆಂಡ್ ಆಗಿತ್ತು. ಸೊ ಆ ಲಾಸ್ಟ್ ವೀಕೆಂಡಲ್ಲಿ 5 ಕ್ವಶನ್ಗಳನ್ನು ಕೊಟ್ಟಿದ್ವಿ. ಸೊ ಅಟ್ ವಾಸ್ ಬೇಸ್ಡ್ ಆನ್ ದಿ ಫಸ್ಟ್ 2 ಸೆಕ್ಷನ್ಸ್ ಆಫ್ ದಿ ಪಾಲಿಟಿ. ಸೊ ನೆಕ್ಸ್ಟಿಗೆ ಟೆಸ್ಟ್ ಏನಿದೆ, ನೆಕ್ಸ್ಟ್ 2 ಸೆಕ್ಷನ್ಸ್ ಆಫ್ ದಿ ಪಾಲಿಟಿ ಮೇಲೆ ಕ್ವಶನ್ಸ್ ಇದೆ. ಈ ವೀಕೆಂಡು ಆ ಟೆಸ್ಟ್ಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ. ಸೊ ಈ ಕ್ವಶನ್ಸ್ಗಳಲ್ಲಿ ನಾನು 2 ಕ್ವಶನ್ಗಳನ್ನು ಇವತ್ತು ಡಿಸ್ಕಸ್ ಮಾಡ್ತೀನಿ. ಅದ್ರದ್ದು ಇಂಟ್ರಡಕ್ಷನ್ ಹೇಗಿರಬೇಕು, ಬಾಡಿ ಹೇಗಿರಬೇಕು, ಕನ್ಕ್ಲೂಷನ್ ಹೇಗಿರಬೇಕು ಅಂತ. ಅದ್ರ ಜೊತೆಗೆ ನೀವು ಹಳೆ KAS ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಮೇನ್ಸ್ ಆನ್ಸರ್ ರೈಟಿಂಗ್ ಅಪ್ರೋಚ್ ಮೇಲೆ ನಾವು ಸಿದ್ಧಿ ಅಂತಲೂ ಒಂದು ಇನಿಷಿಯೇಟಿವ್ ತೊಗೊಂಡು ಬಂದಿದ್ದೀವಿ. ಅದನ್ನು ಸುಮಾರು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ವಿ ಯೂಟ್ಯೂಬ್ಗಳಲ್ಲಿ. ಸೊ ಅದಾದಮೇಲೆ ಅದನ್ನು ಕಂಟಿನ್ಯೂಡ್ ವರ್ಷನ್ ಆಗಿ ಇದನ್ನು ವೃದ್ಧಿ ಅಂತ ಮಾಡಿದ್ದೀವಿ. ಇನ್ನೊಂದು ಸ್ವಲ್ಪ ಟು ಇನ್ವಾಲ್ವ್ ಮೋರ್ ನಂಬರ್ ಆಫ್ ಭಾಳ ಜನ ಸೀರಿಯಸ್ ಆಸ್ಪಿರೆಂಟ್ಸು ಬಂದುಬಿಟ್ಟು ಸಿದ್ಧಿ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಸರ್ ವಿ ವಾಂಟ್ ಟು ಪ್ರಾಕ್ಟೀಸ್ ದಿ ಆನ್ಸರ್ ರೈಟಿಂಗ್ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇದೊಂದು ಹೊಸ ಇನಿಷಿಯೇಟಿವ್ ಅಂತ ಶುರು ಮಾಡಿದ್ದೀವಿ. ಸೊ ಐ ಥಿಂಕ್ ಇಟ್ ವಿಲ್ ಬಿ ಅಗೇನ್ ಯು ವಿಲ್ ಟೇಕ್ ದಿ ಬೆನಿಫಿಟ್ ಆಫ್ ದಿಸ್ initiative. So to revive, ಓಕೆ ದ ಕ್ವಶನ್ಸ್ 5 ಕ್ವಶನ್ಸ್ ಕೊಟ್ಟಿದ್ದೀವಿ. 5 ಕ್ವಶನ್ ಮೇಲೆ ಇವತ್ತು ನಾನು 2 ಕ್ವಶನನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಈ 5 ಕ್ವಶನ್ಸ್ ನೀವು ನೋಡಿದ್ರೆ 5 ಕ್ವಶನ್ಸ್ ಏನಿದೆ ಕಂಟೆಂಪ್ರರಿ ಅಂದರೆ ಕರೆಂಟ್ ಅಫೇರ್ಸ್ಗೆ ಇವತ್ತಿನ ದಿನಗಳಲ್ಲಿ ಏನು ಕರೆಂಟ್ ಅಫೇರ್ಸ್ ಬರ್ತಾ ಇದೆ ಮತ್ತು ನಿಮ್ಮ ಸಿಲೆಬಸ್ಗೆ ಅಲೈನ್ ಮಾಡಿಬಿಟ್ಟು ಕ್ವಶನ್ಗಳನ್ನು ಫ್ರೇಮ್ ಮಾಡಿದ್ದೀವಿ. ಅಂದರೆ ಮತ್ತೆ ಅಗೇನ್ ಪ್ರೀವಿಯಸ್ ಇಯರ್ KAS ಕ್ವಶನ್ ಪೇಪರ್ಗೂ ಮತ್ತು ಈ ಪೇಪರ್ಗೂ ನೀವು ಕಂಪೇರ್ ಮಾಡಿ ನೋಡಿ ದಟ್ ಅಗೇನ್ ದ ಸ್ಟ್ಯಾಂಡರ್ಡ್ಸ್ ಆರ್ ಮಚ್ ಬೆಟರ್ ದೆನ್ ದಿ KPSC ಅಂತಲೇ ಹೇಳ್ತೀನಿ ನಾನು. ಓಕೆ, ಸೊ ಕ್ವಶನ್ ಇದಿತ್ತು. ಸೊ ದಿಸ್ ವಾಸ್ ರಿಲೇಟೆಡ್ ಟು ಪಾರ್ಲಿಮೆಂಟ್ಸ್ ಪವರ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಲಿಮಿಟೆಡ್. ಪಾರ್ಲಿಮೆಂಟ್ಸ್ ಪವರ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಲಿಮಿಟೆಡ್ ಪವರ್ ಆ್ಯಂಡ್ ಇಟ್ ಕೆನಾಟ್ ಬಿ ಎನ್ಲಾರ್ಜ್ ಇನ್ ಟು ಆಬ್ಸಲ್ಯೂಟ್ ಪವರ್ ಕಮೆಂಟ್ ಅಂತ ಇದೆ. ಸೊ ಕ್ವಶನ್ ಏನಿದೆ ಸಿಂಪಲ್ ಇದೆ, ಸ್ಟ್ರೇಟ್ ಫಾರ್ವರ್ಡ್ ಇದೆ. ಬಟ್ ಹವೆವರ್ ದೇರ್ ಆರ್ ಕಂಟೆಂಟ್ ಏನಿದೆ, ಏನು ಬರೀಬೇಕು ಅನ್ನೋದು ಸುಮಾರು ಜನಕ್ಕೆ ಕ್ವಶನ್ ಇರುತ್ತೆ. ಭಾಳ ಜನ ಏನು ಮಾಡ್ತೀರಾ ಅಂತಂದರೆ ನೀವು ಇಲ್ಲಿ ಕ್ವಶನ್ ಅಂದರೆ ಮೋಸ್ಟ್ ಆಫ್ ದಿ ಟೈಮ್ಸ್ ನಾನು ಹಳೆ ಸಿದ್ಧಿ ವೀಡಿಯೋಸ್ಗಳಲ್ಲೂ ನಿಮ್ಗೆ ಹೇಳ್ತಾ ಬಂದಿದ್ದೀನಿ. ಮೋಸ್ಟ್ ಆಫ್ ದಿ ಟೈಮ್ಸು ಭಾಳ ಜನ ಕ್ವಶನ್ ನೋಡಿದ ತಕ್ಷಣ ನೀವು ಆನ್ಸರ್ ಬರೆಯೋಕ್ಕೆ ಹೊರಟ್ಬಿಡ್ತೀರಾ ಡೈರೆಕ್ಟ್ಲಿ. ಸೊ ಬಟ್ ಇಲ್ಲಿ ನಾನು ಹೇಳೋದೇನಂತಂದರೆ ಅಟ್ಲೀಸ್ಟ್ ಅರೌಂಡ್ 30 seconds or 1 minute you should take a time to frame the structure of the answer. Okay, ಸೊ 30 seconds ನೀವು ಟೈಮ್ ತೊಗೊಂಡು ಅದಕ್ಕೆ ಆನ್ಸರ್ ಸ್ಟ್ರಕ್ಚರನ್ನು ಫ್ರೇಮ್ ಮಾಡಬೇಕು. ಅಂದರೆ ಇಂಟ್ರಡಕ್ಷನಲ್ಲಿ ಏನು ಬರೀಬೇಕು, ಬಾಡಿಯಲ್ಲಿ ಏನು ಬರೀಬೇಕು, ಮತ್ತು ಬಾಡಿಯಲ್ಲಿ ಬರೀಬೇಕಾದ್ರೆ ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದೆ, ಯಾವ ಪಾಯಿಂಟ್ಸು ಈ ಕ್ವಶನ್ಗಳಿಗೆ ನಾನು ಬರೆದ್ರೆ ನನಗೆ ಮಾರ್ಕ್ಸ್ ಸಿಗುತ್ತೆ. ಅದು ಬಿಕಾಸ್ ಒಂದು ಟಾಪಿಕ್ ಅಂತಂದಾಗ ಸಾಕಷ್ಟು ಪಾಯಿಂಟ್ಸ್ ಇರುತ್ತೆ. ಆ ಪಾಯಿಂಟ್ಸ್ಗಳಲ್ಲಿ ನಾನು ಫಿಲ್ಟರ್ ಮಾಡಿ ಹುಡುಕಿ ನನಗೆ ಆ ಕ್ವಶನ್ಗೆ ಏನು ಡಿಮಾಂಡ್ ಇದೆ ಅದ್ರ ಪ್ರಕಾರ ನಾನು ಸಪ್ಲೈ ಮಾಡಿದ್ರೆ ಆಬ್ವಿಯಸ್ಲಿ ಐ ವಿಲ್ ಗೆಟ್ ಮೋರ್ ಮಾರ್ಕ್ಸ್, ರೈಟ್. ಅದರಿಂದ ನಿಮಗೆ ಇಲ್ಲಿ ಕ್ವಶನ್ ಡಿಮಾಂಡ್ ಏನಂತ ಅನ್ನೋದನ್ನು ಪ್ರಾಪರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನನ್ನ ಎಕ್ಸ್ಪೀರಿಯನ್ಸ್ಗಳಲ್ಲಿ ಸುಮಾರು ಲಾಸ್ಟ್ 11 to 12 years ಆಫ್ ಎಕ್ಸ್ಪೀರಿಯನ್ಸಲ್ಲಿ ನೋಡಿದಾಗ ನಾನು ಸುಮಾರು ಆನ್ಸರ್ ಕಾಪೀಸ್ಗಳನ್ನು ನೋಡಿದ್ದೀನಿ. ಸೊ UPSC ಆನ್ಸರ್ ಕಾಪೀಸ್ ಆಗಲಿ KPSC ಆನ್ಸರ್ ಕಾಪೀಸ್ ಆಗಲಿ ಎರಡೂ ಆನ್ಸರ್ ಕಾಪೀಸ್ಗಳಲ್ಲಿ ನೋಡಿದಾಗ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನಂದರೆ ದೇ ಡು ನಾಟ್ ಅಂಡರ್ಸ್ಟ್ಯಾಂಡ್ ದ ಡಿಮಾಂಡ್ ಆಫ್ ದಿ ಕ್ವಶನ್. ನಾನು ಪ್ರತಿ ಇದರಲ್ಲೂ ಹೇಳ್ತೀನಿ, ಇದನ್ನು ವಿಡಿಯೋದಲ್ಲೂ ಹೇಳ್ತೀನಿ, ಪ್ರತಿ ಕ್ಲಾಸಲ್ಲೂ ಹೇಳ್ತೀನಿ ನಾನು ಆನ್ಸರ್ ರೈಟಿಂಗಲ್ಲಿ ಬಂದಾಗ. ಯಾಕೆ ಅಂತಂದರೆ ಬಿಕಾಸ್ ದಿಸ್ ಈಸ್ ಅ ಮೇಜರ್ ಪ್ರಾಬ್ಲಮ್ ವಿತ್ ದಿ ಸ್ಟೂಡೆಂಟ್ಸ್. ಸೊ ಸಾಕಷ್ಟು ಜನ ಆನ್ಸರ್ಗಳನ್ನು ಬರೀತೀರಾ, ಬಟ್ ಆಫ್ಟರ್ ಕಮಿಂಗ್ ಔಟ್ ಆಫ್ ದಿ ಹಾಲ್ ಯು ವಿಲ್ ಫೀಲ್ ದಟ್ ಯು ಹ್ಯಾವ್ ರಿಟರ್ನ್ ಆಲ್ ದಿ ಆನ್ಸರ್ಸ್ ಯು ಹ್ಯಾವ್ ಅಟೆಂಪ್ಟೆಡ್, ದೆರ್ ಈಸ್ ಹೈ ಚಾನ್ಸಸ್ ಆಫ್ ಗೆಟಿಂಗ್ ಸೆಲೆಕ್ಷನ್ ಅಂತಲೇ ನಿಮ್ಮ ಕಾನ್ಫಿಡೆನ್ಸ್ ಇರುತ್ತೆ. ದಟ್ ಇರೋದು ಒಳ್ಳೆಯದೇ, ಇಲ್ಲನಲ್ಲ. ಬಟ್ ಆದರೆ ಕರೆಕ್ಟಾಗಿ ಬರೆದಿದ್ದರೆ ಮಾತ್ರ ಅದನ್ನು ನೀವು ಲಿಸ್ಟಲ್ಲಿ ಇರ್ತೀರ. ಸಪೋಸ್ ನೀವು ಸುಮ್ಮನೆ ಪೇಜ್ ತುಂಬಿಸ್ಕೊಂಡು ಬಂದಿದ್ದೀರಾ ಅಂತಂದರೆ ಅದಕ್ಕೆ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಮೋಸ್ಟ್ ಆಫ್ ದಿ ಆಸ್ಪಿರೆಂಟ್ಸ್ ಇದಕ್ಕೂ ನಾನು ಕ್ವಶನ್ಸ್ ಕೊಟ್ಟಾಗ ಭಾಳ ಜನ ಇದಕ್ಕೆ ಏನು ಮಾಡಿದ್ರು ಅಂತಂದರೆ ದಿ ಪ್ರೊಸೀಜರ್ ಫಾರ್ ಅಮೆಂಡಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಬಗ್ಗೆನೇ ಫುಲ್ ಪೇಜ್ಗಳನ್ನು ತುಂಬಿಸಿದ್ದಾರೆ. ಸೊ ದಿಸ್ ಈಸ್ 15 ಮಾರ್ಕ್ಸ್ ಅಂತ ನೀವು ಅಂದ್ಕೊಂಡ್ರೆ ಅಥವಾ 10 ಮಾರ್ಕ್ಸ್ ಅಂತ ಅಂದ್ಕೊಂಡ್ರು ಸೊ ನಿಮಗೆ ವೇಟೇಜ್ ಏನಿದೆ. ಸೊ 10 ಮಾರ್ಕ್ಸಿಗೆ ಬಂದಾಗ ನಾನು ಎಷ್ಟು ವೇಟೇಜು ಯಾವ ಪೋರ್ಷನಿಗೆ ಕೊಡಬೇಕು, 15 ಮಾರ್ಕ್ಸಿಗೆ ಬಂದಾಗ ಎಷ್ಟು ವೇಟೇಜು ಯಾವ ಪೋರ್ಷನಿಗೆ ಕೊಡಬೇಕು ಅನ್ನೋದನ್ನು ನಿಮ್ಮ ಸ್ಟ್ರಾಟಜಿ ಮಾಡ್ಕೋಬೇಕು. ಇವೆಲ್ಲ ಏನಪ್ಪ ಅಂತಂದರೆ ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಕುತ್ಕೊಂಡಾಗ ನೀವು ಮಾಡ್ತೀನಿ ಅಂದರೆ ಪಾಸಿಬಲ್ ಇಲ್ಲ. ಸೊ ಇಟ್ ಕಮ್ಸ್ ಬೈ ದ ಪ್ರಾಕ್ಟೀಸ್ ಬರೆದು ಮಾಡಿದಾಗ ಆಮೇಲೆ ಮೆಂಟರ್ಶಿಪ್ ತೊಗೊಂಡಾಗ ದೆನ್ ಡೆಫಿನೆಟ್ಲಿ ದೆರ್ ಇಸ್ ಹೈ ಚಾನ್ಸಸ್ ಆಫ್ ಇಂಪ್ರೂವಿಂಗ್ ಯುವರ್ ಸೆಲ್ಫ್ ಆ್ಯಂಡ್ ಇಂಪ್ರೂವಿಂಗ್ ಯರ್ ಆನ್ಸರ್ ರೈಟಿಂಗ್ ಸೊ ದಟ್ ಯು ಕ್ಯಾನ್ ಸ್ಕೋರ್ ಹೈ ಮಾರ್ಕ್ಸ್ ಇನ್ ದಿ ಮೇನ್ಸ್. ಸೊ ಸಾಕಷ್ಟು ಸರಿ ಭಾಳ ಜನ
ಬಂದು ಕ್ವಶನ್ಸ್ ಕೇಳ್ತೀರಾ, ಇದಕ್ಕೆ ಆನ್ಸರ್ ಬರೀಬೇಕಾದ್ರೆ ಹೇಗೆ ಏನು ಸಮಾಚಾರ, ಈ ಕ್ವಶನ್ ನೋಡೋಣ, ಡಿಸ್ಕಸ್ ಮಾಡೋಣ. ದ ಪಾರ್ಲಿಮೆಂಟ್ಸ್ ಪವರ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಲಿಮಿಟೆಡ್ ಪವರ್. ಓಕೆ, ಸೊ ಈ ಕ್ವಶನ್ ಮಾತಾಡ್ತಿರೋದು ಏನಂದರೆ ಅಮೆಂಡಿಂಗ್ ಪವರ್ ಆಫ್ ದಿ ಪಾರ್ಲಿಮೆಂಟ್. ಓಕೆ, ಪಾರ್ಲಿಮೆಂಟ್ದು ಅಮೆಂಡಿಂಗ್ ಪವರ್ ಬಗ್ಗೆ ಡಿಸ್ಕಸ್ ಮಾಡಿ. ಈಸ್ ಲಿಮಿಟೆಡ್ ಪವರ್ ಅಂತ ಹೇಳ್ತಿದೆ. ಸೊ ಅದಕ್ಕೆ ರೆಸ್ಟ್ರಿಕ್ಟ್ ಮಾಡಿದ್ದೀವಿ, ಅಂದರೆ ಲಿಮಿಟ್ ಇದೆ. ಆ್ಯಂಡ್ ಇಟ್ ಕೆನಾಟ್ ಬಿ ಎನ್ಲಾರ್ಜ್ ಇಂಟು ಆನ್ ಆಬ್ಸಲ್ಯೂಟ್ ಪವರ್ ಅಂತ ಹೇಳ್ತಿದೆ. ಹೌದು, ಆಬ್ವಿಯಸ್ಲಿ ಇಟ್ ಕೆನಾಟ್ ಬಿ ಎನ್ಲಾರ್ಜ್ ಇಂಟು ಆನ್ ಆಬ್ಸಲ್ಯೂಟ್ ಪವರ್. ಆಬ್ಸಲ್ಯೂಟ್ ಪವರ್ ಅಂತಂದ್ರೆ ಏನು? ಸೊ ವೇರ್ ಇನ್ ವಿಚ್ ಇಫ್ ದ ಪಾರ್ಲಿಮೆಂಟ್ ಮೇಕ್ಸ್ ದ ಲಾ ಆ್ಯಂಡ್ ದಟ್ ಈಸ್ ದ ಫೈನಲ್ ಆ್ಯಂಡ್ nobody can question that law. Okay, so that is the absolute power. So in a democratic system like India, ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ಈ ಥರ ಸಿಚುವೇಶನ್ಸ್ಗಳನ್ನು ಅಲೋ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಯಾಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ಮೇಕರ್ಸ್ ಅಂದರೆ ಸಂವಿಧಾನ ಬರೆದವರು ಏನು ವಿಚಾರ ಮಾಡಿದ್ದಾರೆ? ಸೊ ವಿ ಹ್ಯಾವ್ ಕೆಪ್ಟ್ ಅನ್ ಬ್ಯಾಲೆನ್ಸ್ ಆಫ್ ಈಚ್ ಆರ್ಗನ್ಸ್ ಆಫ್ ದಿ ಗೌರ್ಮೆಂಟ್. ದೇರ್ ಆರ್ 3 ಆರ್ಗನ್ಸ್ ಆಫ್ ದಿ ಗೌರ್ಮೆಂಟ್ ಅಂತ ಹೋದಾಗ 3 ಆರ್ಗನ್ ಇದೆ. ಒಂದು ಕಾರ್ಯಾಂಗ, ಒಂದು ಶಾಸಕಾಂಗ, ಒಂದು ನ್ಯಾಯಾಂಗ. ಸೊ ದ ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟಿವ್ ಆ್ಯಂಡ್ ಜುಡಿಷಿಯರಿ. ಸೊ ಆಲ್ ದೀಸ್ 3 ಆರ್ಗನ್ಸ್ ಆಫ್ ದಿ ಗೌರ್ಮೆಂಟ್ ಏನಿದಾವೆ, ವಿ ಹ್ಯಾವ್ ಎ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಓವರ್ ದಿ ಈಚ್ ಆರ್ಗನ್ಸ್ ಆಫ್ ದಿ ಗೌರ್ಮೆಂಟ್. ಸೊ ಹಾಗಾಗಿ ದ ಕಾನ್ಸೆಪ್ಟ್ ಆಫ್ ಆಬ್ಸಲ್ಯೂಟ್ ಪವರ್ ಏನಿದೆ ಅಲ್ಲ, ಇಟ್ ಈಸ್ ರೂಲ್ಡ್ ಔಟ್. ಓಕೆ, ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ಗಳಿಗೆ ನೆಗೆಟ್ ಮಾಡಿಬಿಟ್ಟು ಆನ್ಸರ್ಗಳನ್ನು ಬರೀಬೇಕಾಗುತ್ತೆ. ಭಾಳ ಜನ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಕ್ವಶನ್ ನೋಡಿದ ತಕ್ಷಣ ದೇ ಹ್ಯಾವ್ ರಿಟರ್ನ್ ದಿ ಪ್ರೊಸೀಜರ್ ಫಾರ್ ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇನ್ ಡೀಟೇಲ್, ಫುಲ್ ಡೀಟೇಲ್. ಅಂದರೆ ಎಷ್ಟಂದರೆ ಆಲ್ಮೋಸ್ಟ್ 75% ಆಫ್ ದಿ ಆನ್ಸರ್ ಅದರದ್ದೇ, ಪ್ರೊಸೀಜರ್ ಫಾರ್ ಅಮೆಂಡಿಂಗ್ ದಿ ಕಾನ್ಸ್ಟಿಟ್ಯೂಷನ್. ಏನು ಪ್ರೊಸೀಜರ್ ಏನೇನಿದೆ, ಇಂಟ್ರಡಕ್ಷನ್ ಇದೆ, ಏನು ಯಾವ ಥರ ಪ್ರೊಸೀಜರ್ ಇದೆ. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 368 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ವಾಟ್ ಇಟ್ ಸೇಸ್, it talks about the procedure for amending the constitution. So procedure for amending the constitution ಏನೇನಿದೆ ಅಂತ ಅನ್ನೋದು ಅದ್ರ ಫುಲ್ ಡೀಟೇಲ್. ಅಷ್ಟು ಡೀಟೇಲ್ಸ್ ಇಲ್ಲಿ ಬೇಕಾಗಿಲ್ಲ. ಕ್ವಶನ್ ಕೇಳಿದ್ದಾರೆ ಅಮೆಂಡ್ಮೆಂಟ್ ಬಗ್ಗೆ, ಬಟ್ ಅಷ್ಟು ಡೀಟೇಲ್ಡಾಗಿ ನೀವು 75% ಆಫ್ ದಿ ಪೇಪರೇ ನೀವು ಅದನ್ನೇ ಬರೆದುಬಿಟ್ರೆ, ವೇರ್ ಯು ವಿಲ್ ರೈಟ್ ದಿ ದ ಲಿಮಿಟೆಡ್ ಪವರ್ ಬಗ್ಗೆ ಎಲ್ಲಿ ಬರೀತೀರಾ, ಮತ್ತು ಇದನ್ನು ಆಬ್ಸಲ್ಯೂಟ್ ಪವರ್ ಆಗಿ ಎನ್ಲಾರ್ಜ್ ಮಾಡೋಕ್ಕಾಗೋದಿಲ್ಲ ಅಂತ ಎಲ್ಲಿ ಬರೀತೀರಾ ಅಲ್ವಾ? ಸೊ ಎರಡೂ ನೀವು ಇದನ್ನು ಹೈಲೈಟ್ ಮಾಡಲಿಲ್ಲ ಅಂದರೆ ನಿಮ್ಮ ಆನ್ಸರೇ ಆಗೋದಿಲ್ಲ. ಬಟ್ ಯು ಹ್ಯಾವ್ ಫಿಲ್ಡ್ ದ ಪೇಜ್ ಆ್ಯಂಡ್ ಯು ಫೀಲ್ ದಟ್ ಓಕೆ, ಎಸ್ ಐ ಹ್ಯಾವ್ ರಿಟನ್ ದಿ ಆನ್ಸರ್, ರೈಟ್. ನಾನು ಸುಮಾರು ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ದಟ್ ಎಲ್ಲರಿಗೂ ಗೊತ್ತಿರುವಂಥದ್ದು ಇಂಟ್ರಡಕ್ಷನ್, ಬಾಡಿ ಆ್ಯಂಡ್ ಕನ್ಕ್ಲೂಷನ್. ಸೊ ಸಾಕಷ್ಟು ಸರಿ ನಿಮಗೆ ಕ್ವಶನ್ಸ್ ರೈಸ್ ಆಗುತ್ತೆ ದಟ್ ಇಂಟ್ರಡಕ್ಷನ್, ಬಾಡಿ ಆ್ಯಂಡ್ ಕನ್ಕ್ಲೂಷನ್ ಕಂಪಲ್ಸರಿ ಬರೀಬೇಕಾ ಸರ್, ಬರೀಬಾರ್ದಾ ಸರ್? ಸಿ, ಇಟ್ ಈಸ್ ಅ ಗುಡ್ ವೇ ಆಫ್ ಆನ್ಸರ್ ರೈಟಿಂಗ್ ಅಷ್ಟೇ. ಓಕೆ, ಸೊ ಇಫ್ ಯು ರೈಟ್ ಇಟ್ ಯು ವಿಲ್ ಗೆಟ್ ಅ ಗುಡ್ ಮಾರ್ಕ್ಸ್, ಇಫ್ ಯು ಡೋಂಟ್ ರೈಟ್ ಇಟ್ ಯು ವಿಲ್ ರೈಟ್ ಅನ್ ಅವರೇಜ್ ಮಾರ್ಕ್ಸ್ ಅಷ್ಟೇ. ಸೊ ಹಾಗಾಗಿ ಒಂದು ಪ್ರಾಕ್ಟೀಸು ಇಂಟ್ರಡಕ್ಷನ್, ಬಾಡಿ ಆ್ಯಂಡ್ ಕನ್ಕ್ಲೂಷನನ್ನು ಬರೆಯೋದು. ಸೊ ಇದಕ್ಕೇನು ಬರಿಬೋದು? ಸೊ ಇಂಟ್ರಡ್ಯೂಸಿಂಗ್ ದ ಥೀಮ್ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಇದರಲ್ಲಿ ಏನು ಬರಿಬೋದು? ಎಸ್, ಪ್ರೊಸೀಜರ್ ಫಾರ್ ಅಮೆಂಡಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಏನಿದೆ ಅಲ್ಲ, ಅದನ್ನ ಇಂಟ್ರಡಕ್ಷನ್ ತೊಗೊಂಬನ್ನಿ. ಓಕೆ, ಸೊ ಇಟ್ ಈಸ್ ಅ ಸಿಂಪಲ್ ಇಂಟ್ರಡಕ್ಷನ್. ಡೈನಾಮಿಕ್ ಇಂಟ್ರಡಕ್ಷನ್ಸ್ ಏನಿದೆ ನಾನು ವೀಡಿಯೋದಲ್ಲಿ ಯಾವತ್ತೂ ಹೇಳೋದಿಲ್ಲ, ಬಿಕಾಸ್ ಮಿಸ್ಇಂಟರ್ಪ್ರಿಟ್ ಮಾಡ್ತೀರಾ ಅಂತ ಅಂದ್ಕೊಂಡು ನಾನು ಡೈನಾಮಿಕ್ ಇಂಟ್ರಡಕ್ಷನ್ಸ್ಗಳನ್ನು ಭಾಳ ಡೀಟೇಲ್ಡಾಗಿ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋದಿಲ್ಲ, 1-to-1 ಅಲ್ಲಿ ಮಾತ್ರ ಮಾಡ್ತೀನಿ. ಸೊ ಇಂಟ್ರಡ್ಯೂಸ್ ದ ಥೀಮ್ ವಿತ್ ದಿ ಪ್ರೊಸೀಜರ್ ಫಾರ್ ಅಮೆಂಡಿಂಗ್ ದಿ ಕಾನ್ಸ್ಟಿಟ್ಯೂಷನ್. ಎಸ್, ಏನೇನು ಪ್ರೊಸೀಜರ್ ಇದೆ ಅಂತ ಅನ್ನೋದನ್ನು ಡೀಟೇಲ್ಡಾಗಿ ಬರೀಬೇಕಾಗಿಲ್ಲ, ಬ್ರೀಫಾಗಿ ಬರೀಬೇಕು. ಸೊ ಅದರಲ್ಲಿ ಏನೇನಿದೆ? ಸೊ ಇಂಟ್ರೊಡಕ್ಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪವರ್ ಯಾರಿಗೆ ಕೊಟ್ಟಿದ್ದೀವಿ? ಸಂಸತ್ತಿಗೆ. So Parliament has the power to amend the constitution there are certain provisions under Article 368 which are kept outside the scope of the Article 368. means simple majority alli ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ಇನ್ ಕೆಲವು ಪ್ರಾವಿಷನ್ಸ್ ಇದಾವೆ, ಇಟ್ ಹ್ಯಾಸ್ ಟು ಬಿ ಡನ್ ಥ್ರೂ special majority. There are certain other provisions which have to be done through special majority plus half of the states, where the states has where the role of the states or this states related subjects ಸಂಬಂಧಪಟ್ಟಂತೆ ನಾವೇನಾದರೂ ಅಮೆಂಡ್ಮೆಂಟ್ ಮಾಡಬೇಕಾದ್ರೆ ದೆನ್ ವಿ ನೀಡ್ ದಿ ಕನ್ಸೆಂಟ್ ಆಫ್ ದಿ ಹಾಫ್ ಆಫ್ ದಿ ಸ್ಟೇಟ್ಸ್. ಸೊ 3 ಥರದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಇಲ್ಲಿ ಪ್ರಾವಿಷನ್ಸ್ ಇದೆ, ಪ್ರೊಸೀಜರ್ ಇದೆ. ಸೊ ಈ ಪ್ರೊಸೀಜರ್ಗಳನ್ನು ಬ್ರೀಫಾಗಿ ನೀವು ಇಂಟ್ರಡಕ್ಷನ್ ಮಾಡ್ತಾ ಹೋಗ್ತೀರಾ. ಅದರಲ್ಲಿ ಕಂಪಲ್ಸರಿ ಯು ವಿಲ್ ಮೆನ್ಷನ್ ದಟ್ ಓಕೆ ಹೈಲೈಟ್ ದೀಸ್ ಪಾಯಿಂಟ್ಸ್ ಅಂತ ಹೇಳಿದ್ದೀನಿ. ಸೊ ದಿಸ್ ಈಸ್ ದ ಪಾರ್ಟ್ ಆಫ್ ದ ಇಂಟ್ರಡಕ್ಷನ್. ದೆನ್ ಬಾಡಿಗೆ ಅಂತ ಬಂದಾಗ ಆ ಬಾಡಿಯಲ್ಲಿ ಈ ಪಾರ್ಟ್ಗಳನ್ನು ನೀವು ಮೆನ್ಷನ್ ಮಾಡ್ಬೋದು. ಇಲ್ಲ ಬ್ರೀಫ್ಲಿ ಹೇಳ್ತೀರಾ ಅಂದರೆ ಇದರಲ್ಲೇ ನೀವು ಅದನ್ನು 4 ಲೈನ್ಗಳನ್ನು ಬರೀಬೋದು. ಇದನ್ನೆಲ್ಲ ಪಾಯಿಂಟ್ಸ್ಗಳನ್ನು ಹಾಕಬೇಕಾಗಿಲ್ಲ. ಬಟ್ with respect to the state division of power ಅಂತ ಬಂದಾಗ yes when parliament will introduce will pass the bill with special majority, after that it will go to the state legislature. means division of power ಅಂತ ಬಂದಾಗ ಸ್ಟೇಟ್ ಲಿಸ್ಟು ಮತ್ತು ಕನ್ಕರೆಂಟ್ ಲಿಸ್ಟು ಏನಾದರೂ ಅಮೆಂಡ್ಮೆಂಟ್ ಮಾಡಬೇಕಾಗಿದೆ, ಹೊಸ ಸಬ್ಜೆಕ್ಟ್ಸ್ಗಳನ್ನು ಆ್ಯಡ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕಾಗಿದೆ ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟಿಂದ ಅಂದರೆ ದೆನ್ ಸ್ಟೇಟ್ಸ್ ಪರ್ಮಿಷನ್ ಇಲ್ಲದೇ ಮಾಡೋಕ್ಕಾಗೋದಿಲ್ಲ. ಆರ್ ಪ್ರೆಸಿಡೆಂಟ್ ಎಲೆಕ್ಷನ್ ಆಗಲಿ, ಸೊ ಪ್ರೆಸಿಡೆಂಟ್ ಎಲೆಕ್ಷನ್ ಸಂಬಂಧಪಟ್ಟಂತೆ ಅಥವಾ ಪ್ರೆಸಿಡೆಂಟ್ ಪವರ್ಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಚೇಂಜಸ್ ಮಾಡಬೇಕಾಗಿದ್ರೆ ದೆನ್ ಅಗೇನ್ ಯು ನೀಡ್ ಅ ರಿಕ್ವೈರ್ಮೆಂಟ್ ಆಫ್ ದಿ ಸ್ಟೇಟ್ಸ್ ಕನ್ಸೆಂಟ್. ಸೊ ವಿತ್ ದ್ಯಾಟ್ ರೆಸ್ಪೆಕ್ಟಿವ್
ವಿ ನೀಡ್ ದಿ ಕನ್ಸೆಂಟ್ ಆಫ್ ದಿ ಸ್ಟೇಟ್ಸ್. ಈಗೇನು ರೀಸೆಂಟಾಗಿ ಈಗ ಒಂದು ರಿಪೋರ್ಟ್ ಏನು ಬಂತು, 1 ನೇಷನ್ 1 ಎಲೆಕ್ಷನ್ ಅಂತ. ಸೊ 1 ನೇಷನ್ 1 ಎಲೆಕ್ಷನ್ ಅಂತ ಬಂದಾಗ್ಲೂ ಅಗೇನ್ ವಿ ಹ್ಯಾವ್ ಟು ಅಮೆಂಡ್ ದಿ ಪ್ರೊವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಟೇಟ್ ಅಸೆಂಬ್ಲೀಸ್. ಡ್ಯೂರೇಷನ್ ಆಫ್ ದಿ ಸ್ಟೇಟ್ ಅಸೆಂಬ್ಲಿ ಹ್ಯಾಸ್ ಟು ಬಿ amended. So that article has to be amended. So in that perspective also again we need a requirement of the introduction adannu baritira, addressing the core theme. So core theme alli ಬಹಳಷ್ಟು ಪಾಯಿಂಟ್ಸ್ ಗಳನ್ನ ಎಲಾಬರೇಟ್ ಮಾಡ್ತಾ ಹೋಗ್ತೀರಾ, ಬಟ್ ಆದರೆ ನಾನು ಅನ್ನೋದು ಇವು ಬೇಸಿಕ್ 4 ಪಾಯಿಂಟ್ಸ್ ಇರಲಿಲ್ಲ ಅಂದರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗಲ್ಲ ಅಂತಲೇ ಹೇಳ್ತೀನಿ. ಓಕೆ, ಇವೇ 4 ಪಾಯಿಂಟ್ ಬರೀಬೇಕು ಅಂತ ನಾನು ಹೇಳಲ್ಲ, ಬಟ್ ಆದರೆ ದೀಸ್ ಆರ್ ದಿ 4 ಇಂಪಾರ್ಟೆಂಟ್ ಬೇಸಿಕ್ ಪಾಯಿಂಟ್ಸ್. ಯು ಮಸ್ಟ್ ಹ್ಯಾವ್, ಯುವರ್ ಆನ್ಸರ್ ಮಸ್ಟ್ ಹ್ಯಾವ್ ಇಟ್. ಓಕೆ, ಇದು ಇರಲಿಲ್ಲ ಅಂದರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗೋದಿಲ್ಲ ಅಂತ ನಾನು ಅನ್ಕೋತೀನಿ. ಸೊ ವಾಟ್ ಈಸ್ ದ್ಯಾಟ್? ಏನಿದು? ಬಿಕಾಸ್ ಪಾರ್ಲಿಮೆಂಟ್ ಅಮೆಂಡ್ಮೆಂಟ್ ಏನಿದೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನಿದೆ, ಸೊ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನಿದೆಯಲ್ಲ ಅದು ಪಾರ್ಲಿಮೆಂಟ್ ಕೈಯಲ್ಲಿ ಕೊಟ್ಟಿದ್ದೀವಿ. ಸೊ ಆ ಪಾರ್ಲಿಮೆಂಟ್ಗೆ ಪವರ್ ಫುಲ್ ಆಬ್ಸಲ್ಯೂಟ್ ಪವರ್ ಇದೆಯಾ ಅಥವಾ ಲಿಮಿಟೆಡ್ ಪವರ್ ಇದೆ? ಸೊ ಅದಕ್ಕೆ ಲಿಮಿಟೆಡ್ ಪವರ್ ಇದೆ ಅಂತ ಅನ್ನೋದಕ್ಕೆ ನಾವು ಕೆಲವುದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೊರಟಿದ್ದೀವಿ. ಸೊ ಲಿಮಿಟೆಡ್ ಪವರನ್ನು ಯಾವ ಥರ ಇದೆ? ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾಯಿಂಟ್ ಇಸ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಟ್ ಈಸ್ ಇನೋವೇಷನ್ ಆಫ್ ದಿ ಜುಡಿಷಿಯಲ್ ಇನ್ನೋವೇಷನ್ ಇದು ಬೇಸಿಕ್ ಸ್ಟ್ರಕ್ಚರ್ ಅಂತ ಅನ್ನೋದು ಜುಡಿಷಿಯಲ್ ಇನ್ನೋವೇಷನ್. ಇಟ್ ಈಸ್ ನೋವೇರ್ ಮೆನ್ಷನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದಲ್ಲಿ ಎಲ್ಲೂ ಮೆನ್ಷನ್ ಆಗಿಲ್ಲ, ಬಟ್ ಇದು ಜುಡಿಷಿಯಲ್ ಇನ್ನೋವೇಷನ್. ಇದರಿಂದ ಏನಾಯಿತು? ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಡಾಕ್ಟ್ರಿನ್ ಅಂತ ತರೋದ್ರಿಂದ. ಸೊ ಇನ್ ಕೇಶವಾನಂದ ಭಾರತಿ ಕೇಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ, ಕೇಶವಾನಂದ ಭಾರತಿ ಕೇಸ್ ಜಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಕಾಯಿಂಡ್ ಎ ನ್ಯೂ ಟರ್ಮ್ ಆರ್ ನ್ಯೂ ಹ್ಯಾಸ್ ಇಂಟ್ರೊಡ್ಯೂಸ್ ಅ ನ್ಯೂ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಂತಲೇ ಇಂಟ್ರೊಡ್ಯೂಸ್ ಮಾಡಿತು. ಈ ಇಂಟ್ರೊಡಕ್ಷನಲ್ಲಿ ಏನಂತ ಹೇಳ್ತು ಅಂತಂದರೆ, ಇಟ್ ಹ್ಯಾಸ್ ಲಿಸ್ಟೆಡ್ ಸರ್ಟನ್ ಪ್ರಾವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಿಚ್ ಕೆನಾಟ್ ಬಿ ಅಮೆಂಡೆಡ್ ಬೈ ದಿ Parliament. Means their essence cannot be amended. It doesn't mean that each and every provision, fundamental right list ಮಾಡಿದ್ವಿ ಅಂದ ತಕ್ಷಣ fundamental right completely amend ಮಾಡೋಕ್ಕಾಗಲ್ಲ ಅಂತಲ್ಲ, but the essence of the fundamental right or the spirit of the fundamental rights cannot be amended ಅಂತ ಇದೆ. ಸೊ ಆ ಥರ there are secularism ಅಂತ ಅನ್ನೋದಾಗಲಿ, ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಆಗಲಿ, ಡೆಮೊಕ್ರಾಟಿಕ್ ಆಗಲಿ, ಸೊ there are certain provisions which are listed as a basic structure of the ಕಾನ್ಸ್ಟಿಟ್ಯೂಷನ್ ಅಂತ. ಸೊ ವಾಟ್ ಈಸ್ ದಿಸ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಏನು ಮಾಡ್ತಿದೆ? ಸೊ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಡಾಕ್ಟ್ರಿನ್ ಈಸ್ ಲಿಮಿಟಿಂಗ್ ದಿ ಪವರ್ ಆಫ್ ದಿ ಪಾರ್ಲಿಮೆಂಟ್. ಸೊ ಒಂದು ಕಡೆಗೆ ನಾವೇನಂತಿದ್ವಿ, ದಿ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಅಮೆಂಡೆಡ್ ಬೈ ದಿ ಪಾರ್ಲಿಮೆಂಟ್ ಅಂತ ಹೇಳ್ತಾ ಇದ್ವಿ. ಬಟ್ ಇನ್ನೊಂದು ಕಡೆಗೆ ನಾವು ಜುಡಿಷಿಯಲ್ ಡಿಸಿಷನಿಂದ ತೊಗೊಂಡ್ಬಂದು ಬೇಸಿಕ್ ಸ್ಟ್ರಕ್ಚರ್ ಅಂತ ತೊಗೊಂಡ್ಬಂದು ನೀವು ಅಮೆಂಡ್ ಮಾಡೋ ಪವರ್ ನಿಮ್ಮ ಹತ್ರ ಇದೆ, ಬಟ್ ಆದರೆ ಈ ಬೇಸಿಕ್ ಸ್ಟ್ರಕ್ಚರಲ್ಲಿ ಏನು ಲಿಸ್ಟ್ ಮಾಡಿದ್ದೀವಿ ಅದನ್ನು ನೀವು ಅಮೆಂಡ್ ಮಾಡೋ ಹಾಗಿಲ್ಲ ಅಂತಲೇ ಹೇಳ್ತೀವಿ. ಅಂದರೆ ಮೀನ್ಸ್ ವಾಟ್? ವಿ ಆರ್ ರೆಸ್ಟ್ರಿಕ್ಟಿಂಗ್ ದೆಮ್ ನಾಟ್ ಟು ಅಮೆಂಡ್. ವಿ ಆರ್ ರೆಸ್ಟ್ರಿಕ್ಟಿಂಗ್ ದೇರ್ ಪವರ್ಸ್. ವಿ ಆರ್ ರೆಸ್ಟ್ರಿಕ್ಟಿಂಗ್ ದೇರ್ ಪವರ್ಸ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ವಿತ್ ರೆಸ್ಪೆಕ್ಟ್ ಟು ಸರ್ಟನ್ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಇದರಿಂದ ಏನಾಯಿತು? ಪಾರ್ಲಿಮೆಂಟ್ಗೆ ಪವರು ಆಬ್ಸಲ್ಯೂಟ್ ಇಲ್ಲ ಅಂತ ಅನ್ನೋದು ಪ್ರೂವ್ ಆಯಿತು, ರೈಟ್? ಸೊ ಅದನ್ನು ನೀವು ಕೆಲವು ಕೇಸಸ್ಗಳನ್ನು ಲಿಸ್ಟ್ ಮಾಡಿ ಯು ವಿಲ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಪಾಯಿಂಟ್ ಡಿಪೆಂಡಿಂಗ್ ಅಪಾನ್ ದಿ ಮಾರ್ಕ್ಸ್ ಎಷ್ಟಿದೆ ಅಂತ ನೋಡಿಕೊಂಡು 15 ಮಾರ್ಕ್ಸ್ ಆಗಿದೆಯಾ, 10 ಮಾರ್ಕ್ಸ್ ಆಗಿದೆಯಾ, 20 ಮಾರ್ಕ್ಸ್ ಆಗಿದೆಯಾ ಅಂತ ನೋಡಿಕೊಂಡು ಅದ್ರ ಮೇಲೆ ನೀವು ಆನ್ಸರ್ಗಳನ್ನು ಎಲಾಬ್ರೇಷನ್ಗೆ ಹೋಗಬೇಕಾಗುತ್ತೆ. ಇಲ್ಲ 10 ಮಾರ್ಕ್ಸ್ ಆಗಿದೆ ಅಂದರೆ ಡೈರೆಕ್ಟ್ಲಿ ಗೋ ಫಾರ್ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಕೇಶವಾನಂದ ಭಾರತಿ ಕೇಸ್ ಲಿಸ್ಟ್ ಮಾಡಿ, ಆ್ಯಂಡ್ ದೆನ್ ಅದರದ್ದು ಔಟ್ಕಮನ್ನು ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡಿ, ವೇರ್ ಇನ್ ವಿಚ್ it talked about the restricting the powers. And then we also have the balance of power or checks and balance ಅಂತ ಹೇಳ್ತೀವಿ. ಸೊ 1 or 3 organs of the government ಇದೆ ಅಂತಂದಾಗ ನಮ್ಮ ಹತ್ರ ಸೊ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ, ಇವು 3 organs of the government ಏನಿದೆ, ಈಚ್ ಆ್ಯಂಡ್ ಎವ್ರಿ ಆರ್ಗನ್ ಹ್ಯಾಸ್ ಅ checks and balance over each other. ಸೊ ಇದರಿಂದ ನಮ್ಗೆ ಏನಾಗುತ್ತೆ? ಸೊ ಇಫ್ ಲೆಜಿಸ್ಲೇಟಿವ್ ಈಸ್ going out of its power or overreaching its power, then judiciary will come and restrict it. As well as when executive is going out of its power, then judiciary will come and restrict it, and legislative will come and restrict it, or they will have a check over the other. So the concept of judicial review anta annodenidealla, so the concept of judicial review which creates a balance of power with respect to judiciary, with respect to legislature, judiciary and as well as executive. Okay, so ಈ ಕಾನ್ಸೆಪ್ಟನ್ನು ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಅಗೇನ್ ಈಗ ಇದರಲ್ಲಿ ಅಂತ ಪಾರ್ಲಿಮೆಂಟ್ ಹ್ಯಾಸ್ ದ ಪವರ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಇದ್ದೀವಿ. ಅಗೇನ್ ದಟ್ ಈಸ್ ದ ಲೆಜಿಸ್ಲೇಟಿವ್ ಪವರ್ ಆಫ್ ದಿ ಪಾರ್ಲಿಮೆಂಟ್. ಸೊ ದ ಪಾರ್ಲಿಮೆಂಟ್ ಇಫ್ ದೇ ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್, ಬಟ್ ಹವೆವರ್ ದಟ್ ಕೆನಾಟ್ ಬಿ ಕ್ವಶನ್ಡ್ ಇನ್ ಕೋರ್ಟ್ ಆಫ್ ಲಾ. ಆ ಥರ ಇರಬೇಕಾಗಿತ್ತಲ್ವಾ? ಅಂದ್ರೇ ದ ಪಾರ್ಲಿಮೆಂಟ್ ಪವರ್ ಈಸ್ ಆಬ್ಸಲ್ಯೂಟ್ ಅಂತ ಅನ್ನೋದಾಗ್ತದೆ. ನಾವೇನು ಮಾಡ್ತಾ ಇದ್ದೀವಿ, ಇಫ್ ದ ಪಾರ್ಲಿಮೆಂಟ್ ಈಸ್ ಓವರ್ ರೀಚಿಂಗ್ ಇಟ್ಸ್ ಪವರ್, or if the parliament is crossing its limit, at that point of time the concept of judicial review will arise, or the concept of checks and balance will arise anta ಹೇಳ್ತೀವಿ. If the for example
ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಇದೆ. ಸೊ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ತನ್ನ ಒಂದೊಂದು ತೊಗೊಂಡು ಬಂತು ಪಾರ್ಲಿಮೆಂಟು. ಬಟ್ ಆದರೆ ಸುಪ್ರೀಂ ಕೋರ್ಟ್ ಅದನ್ನು ಸ್ಟಕ್ ಡೌನ್ ಮಾಡಿ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ವೈಟ್? ಬಿಕಾಸ್ ಇಟ್ ಈಸ್ restricting the powers of the judiciary. That is, you are entering into the powers of the judiciary. You are entering, it is a violation of Article 50 which talks about separation of judiciary from executive ಅಂತನೋ ಥರನೂ ಅದನ್ನು ಹೇಳಿಬಿಟ್ಟು ಅದನ್ನು ಕ್ವಾಶ್ ಮಾಡ್ತು. ಸೊ ಇದರಿಂದ ಏನಾಯಿತು? ಸೊ ದಿ ಪಾರ್ಲಿಮೆಂಟ್ಗೆ ಎಲ್ಲಿ ಪವರ್ ಇಲ್ಲ ಅಲ್ಲಿ ಒಳಗಡೆ ಪವರ್ ತೋರಿಸ್ತೀನಿ ಅಂತ ಬಂದರೆ ದೆನ್ ಜುಡಿಷಿಯರಿ ವಿಲ್ ಹ್ಯಾವ್ ಅ ಚೆಕ್ ಆ್ಯಂಡ್ ದೆನ್ ಇಟ್ ವಿಲ್ restrict it. So again it is a restricting power of the parliament for with respect to law making. So the parliament limited power to amend the constitution. Yes, it has a limited power to amend the constitution. Yake? Because unlimited power illa. With respect to state, for example 7th schedule ಬಗ್ಗೆ, if it wants to amend the 7th schedule, if it wants to amend the the president election, okay, if it wants to amend any federal feature of the Indian constitution, federal features, ಒಕ್ಕೂಟದ ಬಗ್ಗೆ ಏನಾದರೂ ಒಂದು ತಿದ್ದುಪಡಿಯನ್ನು ತರಬೇಕು ಅಂತ ಹೊರಟಾಗ ದೆನ್ ಅಗೇನ್ ಇಟ್ ಹ್ಯಾಸ್ ಟು ಟೇಕ್ ದಿ ಕನ್ಸೆಂಟ್ ಆಫ್ ದಿ ಸ್ಟೇಟ್ಸ್. ಸೊ ಸ್ಟೇಟ್ಸ್ ಕನ್ಸೆಂಟ್ ಇಲ್ಲದೇ ಅದನ್ನು ಯೂನಿಯನಿಮಸ್ಲಿ ಮಾಡೋಕ್ಕಾಗೋದಿಲ್ಲ. ಪಾರ್ಲಿಮೆಂಟ್ ಕೆನಾಟ್ ಡೂ ಇಟ್ ಬೈ ಇಟ್ ಸೆಲ್ಫ್. ಸೊ ವಿತ್ ದ್ಯಾಟ್ ಇಟ್ ಹ್ಯಾಸ್ ದಿ ಲಿಮಿಟೇಷನ್ ಆಫ್ ಅಮೆಂಡಿಂಗ್ ದಿ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ನ ತಿದ್ದುಪಡಿ ಮಾಡಬೇಕಾದ್ರೆ ಇಟ್ ಹ್ಯಾಸ್ ಸರ್ಟನ್ ಲಿಮಿಟೇಷನ್. ಸೊ ಇಟ್ ಕೆನಾಟ್ ಡೂ ಇಟ್ ಬೈ ಇಟ್ ಸೆಲ್ಫ್. So in that perspective we can say that the parliament power to amend the constitution is limited. ಇದನ್ನು ಎಲಾಬ್ರೇಟೆಡ್ ಆಗಿ ಬರಿಬೋದು. 7th schedule ಅಲ್ಲಿ ಸ್ಟೇಟ್ ಲಿಸ್ಟ್ ಸಬ್ಜೆಕ್ಟ್ಸ್ ಆಗಲಿ, ಸೆಂಟರ್ ಆರ್ ಕನ್ಕರೆಂಟ್ ಲಿಸ್ಟ್ ಆಗಲಿ, ಓಕೆ, ಆ್ಯಂಡ್ ಎನಿಥಿಂಗ್ ರಿಲೇಟೆಡ್ ಟು ದಿ ಫೆಡರಲ್ ಪ್ರೆಸಿಡೆಂಟ್ ಎಲೆಕ್ಷನ್ಸ್ ಆಗಲಿ, ಓಕೆ, ಒನ್ ನೇಷನ್ ಒನ್ ಎಲೆಕ್ಷನ್ ಆಗಲಿ. ಸೊ ಆಲ್ ದೋಸ್ ಥಿಂಗ್ಸ್ ಪ್ರಾವಿಷನ್ಸ್ ವಿ ಕ್ಯಾನ್ ಲಿಸ್ಟ್ ಇಟ್ ಹಿಯರ್. ಸೊ ಜುಡಿಷಿಯಲ್ ರಿವ್ಯೂ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್. Yes, judicial review and constitutional protection is also one of the so sometimes legislative despotism ಆಗ್ಬಿಡುತ್ತೆ. ಯಾಕೆ ಅಂತಂದರೆ sometimes ಮೆಜಾರಿಟಿ ಆಫ್ ದಿ ಗೌರ್ಮೆಂಟ್, ಮೆಜಾರಿಟಿ ಪಾರ್ಟಿ ರೂಲ್ ಅಂತ ಬಂದಾಗ ಸೊ ಆ ಸಮಯದಲ್ಲಿ ಲೆಜಿಸ್ಲೇಟಿವ್ ಪವರ್ಗಳನ್ನು ಎಕ್ಸಿಕ್ಯೂಟಿವ್ ಕಂಪ್ಲೀಟ್ಲಿ ಕಂಟ್ರೋಲಿಗೆ ತೊಗೊಂಡ್ಬಿಟ್ಟು ದೆನ್ ದೇ ಮೇಕ್ ದ ಲಾಸ್ ವಿಚ್ ಆರ್ ಮೋರ್ ಫೇವರೇಟ್ ಟು ದೆಮ್ ಆರ್ ಮೋರ್ helpful for them. So anta samayadalli adaga then again Supreme Court has the power of judicial review and or nanu modle helidage if it is crossing its limit then again the power of judicial review will come. And Article 13 anta nimge ellaru gottirodraga Article 13 which talks about what? It is talks about any law which is made by the parliament or the state legislature or any executive which are inconsistent with the part 3 of the Indian constitution, that law can be declared as null and void. So again Article 13 in the power of judicial review has arisen. And again Article 32, Article 226 ivellanu enidave they are giving the power to the Supreme Court to review the laws or the state executive orders, to review the executive order or the laws made by the parliament with respect to part 3 of the Indian constitution. So ಅದಕ್ಕೋಸ್ಕರ ಇವೆಲ್ಲನೂ ಏನಿದೆ, these are the restricting the powers of the parliament to amend the constitution. Constitution ತಿದ್ದುಪಡಿ ಮಾಡಬೇಕಂದ್ರೆ it is not so easy. So it is restricting. So that is the reason we call it as parliament's power to amend the constitution is limited. It is not absolute and it cannot be enlarged to absolute. ಯಾಕೆ? Because in a democratic system country like India, ಪ್ರಜಾಪ್ರಭುತ್ವದ ದೇಶ ಆಗಿರೋದ್ರಿಂದ ನಾವೇನಂತೀವಿ, ಒಬ್ಬರ ಕೈಯಲ್ಲೇ ಜಾಸ್ತಿ ಪವರ್ ಕೊಟ್ಬಿಟ್ರೆ ದೇ ಮೇ ರೂಲ್, ದೇ ಮೇ ಟೇಕ್ ದಿ ಕಂಟ್ರೋಲ್ ಆಫ್ ಆಲ್ ದಿ ಆರ್ಗನ್ಸ್ ಆಫ್ ದಿ ಗೌರ್ಮೆಂಟ್ ಆ್ಯಂಡ್ ದೆನ್ ಇಟ್ ವಿಲ್ ಲೀಡ್ ಟು ಕಿಯಾಸ್. ಸೊ ಹಾಗಾಗಿ ಇದನ್ನು ನಾವು ಮಾಡದಿರೋಕ್ಕೋಸ್ಕರನೇ ನಮ್ಮ ಕಾನ್ಸ್ಟಿಟ್ಯೂಷನಲ್ ಮೇಕರ್ಸು ಮೊದಲೇ ಥಿಂಕ್ ಮಾಡಿ ನಾವು 3 ಆರ್ಗನ್ಸ್ ಆಫ್ ದಿ ಗೌರ್ಮೆಂಟನ್ನು ಒಂದು ಬ್ಯಾಲೆನ್ಸ್ ಸಿಸ್ಟಮಲ್ಲಿ ಇಟ್ಟಿದ್ದೀವಿ. ಸೊ ಇದನ್ನು ನಿಮ್ಮ ಆನ್ಸರಲ್ಲಿ ಇರಬೇಕು. ಇವೆಲ್ಲನೂ ಪಾಯಿಂಟ್ಸ್ ನಿಮ್ಮ ಆನ್ಸರಲ್ಲಿ ಇದ್ದಾಗ ಮಾತ್ರ ಇದೊಂದು ಕಂಪ್ಲೀಟ್ ಆನ್ಸರ್ ಆಗುತ್ತೆ. ಇಲ್ಲ ಅಂದರೆ ನೀವು ಜಸ್ಟು ಇಫ್ ಯು ರೈಟ್ ದಿ ಅಮೆಂಡಿಂಗ್ ಪ್ರೊಸೀಜರ್ಸ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಬರೆದ್ರೆ ನಿಮ್ಗೆ ಅದಕ್ಕೆ ಮಾರ್ಕ್ಸ್ ಸಿಗಲ್ಲ. ಅದಕ್ಕೆ ಜಸ್ಟ್ ಅನ್ ಇಂಟ್ರಡಕ್ಷನ್, ಅದು ಜಸ್ಟು ಒಂದು ಬಾಡಿಯಲ್ಲಿ ಏನಂತಾರಲ್ಲ ಒಂದು ಇಂಟ್ರಡಕ್ಷನ್ ಆಗಿ ಬರಿಬೋದೇ ಹೊರತು ನೀವು ತುಂಬ ಅದನ್ನೇ ಬಾಡಿಯಲ್ಲೂ ಫುಲ್ ಅದನ್ನೇ ಎಲಾಬ್ರೇಟ್ ಮಾಡಿದ್ರೆ ಯು ವಿಲ್ ನಾಟ್ ಗೆಟ್ ದಿ ಮಾರ್ಕ್ಸ್. ಬಿಕಾಸ್ ದ ಕ್ವಶನ್ ಇಸ್ ಡಿಮಾಂಡಿಂಗ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಅನ್ನೋದನ್ನು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಇದಕ್ಕೆ ಆನ್ಸರನ್ನು ಬರಿಬೋದು. ರೈಟ್, ಇವೆಲ್ಲ ಪಾಯಿಂಟ್ಸ್ ಇಲ್ಲಿ ಏನು ಹಾಕಿದ್ದೀನಿ ಇದನ್ನು ಸ್ಟೇಟ್ ಅಮೆಂಡ್ಮೆಂಟಿಗೆ ಸಂಬಂಧಪಟ್ಟಿರುವಂಥ. ನೆಕ್ಸ್ಟ್ ಕ್ವಶನ್ ಇದೆ, ವೆರಿ ಸಿಂಪಲ್, ವೆರಿ ಸ್ಟ್ರೇಟ್ ಫಾರ್ವರ್ಡ್ ಅಗೇನ್. ಬಟ್ ದಿಸ್ ಈಸ್ ಅನ್ ಪಾಪ್ಯುಲರ್ ಕ್ವಶನ್ ಅಂತಲೇ ಹೇಳ್ತೀನಿ. ಪ್ರತಿ ಸಲನೂ ಇದು ನ್ಯೂಸಲ್ಲಿ ಇರುತ್ತೆ, ಪ್ರತಿ ವರ್ಷವೂ ಇದು ನ್ಯೂಸಲ್ಲಿ ಇರುತ್ತೆ. ಬಿಕಾಸ್ ವಿ ಆರ್ ಮೋರ್ ಆಫ್ ನಾಟ್ ವಿ ಆರ್ ಬಟ್ ಹೋಲ್ ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಏನಿದೆ, ಸೊ ಇದು ತುಂಬ ಇಂಪ್ಯಾಕ್ಟ್ ಆಗ್ತಿದೆ. ಸೊ ಹಾಗಾಗಿ ಇದೊಂದು ಕಾಂಟೆನ್ಷಿಯಸ್ ಇಶ್ಯೂ ಆಲ್ವೇಸ್ ನ್ಯೂಸಲ್ಲಿರುತ್ತೆ. ಈಗೇನು
ವಿಂಟರ್ ಸೀಸನ್ ನಡೀತಾ ಇದೆ. ಸೊ ಈ ವಿಂಟರ್ ಸೀಸನಲ್ಲಿ ಆಬ್ವಿಯಸ್ಲಿ ದೆಹಲಿಯಲ್ಲಿ ಆಲ್ರೆಡಿ ಶುರು ಆಗಿದೆ ದಟ್ ಪೊಲ್ಯೂಷನ್ ಲೆವೆಲ್ ಇಸ್ ಹೈಯೆಸ್ಟ್ ಅಂತ. ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ನೋಡಿದಾಗ 200+ 226 ಸಮಥಿಂಗ್ ಇದೆ. ಸೊ ಅದು ಇಟ್ ಈಸ್ ವರ್ಸ್ಟ್ ಏರ್ ಆಗಿಬಿಡುತ್ತೆ. ಸೊ ಈ ಬದುಕಕ್ಕೆ ಆರ್ಟಿಕಲ್ 21 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಟ್ ಇಟ್ ಟಾಕ್ಸ್ ಅಬೌಟ್ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ. ಈ ಲೈಫ್ ಅಂತಂದಾಗ ಈ ಲೈಫಿಗೆ ಬೇಕಾಗಿರುವಂಥದ್ದು ಏನು ಮೇಜರ್ ಗಾಳಿ ನೀರು ಅಂತ ಹೇಳ್ತೀವಲ್ಲ, ಬೇಸಿಕ್ ನೆಸೆಸಿಟೀಸ್ ಅಂತ. ಸೊ ಈ ಬೇಸಿಕ್ ನೆಸೆಸಿಟೀಸ್ ಕ್ಲೀನ್ ಇರಲಿಲ್ಲ ಅಂದರೆ ಆಬ್ವಿಯಸ್ಲಿ ಈ ಲೈಫ್ ಇದ್ರೂ ಉಪಯೋಗ ಇದ್ರೆಷ್ಟು ಬಿದ್ದರೆಷ್ಟು ಅಂತ ಹೇಳ್ತೀವಿ. ಸೊ ಆ ಕಾರಣದಿಂದ ಈ ಕ್ವಶನ್ನು, ಈ ಟಾಪಿಕ್ ಏನಿದೆ ಆಲ್ವೇಸ್ ವಿಲ್ ಬಿ ದೇರ್ ಇನ್ ದಿ ಹಾಟ್. Okay, so right to live in the pollution free environment has guaranteed under article 21 of the Indian Constitution. Okay, of Indian Constitution. In the light of the above statement, explain the concept and its related judgments anta heli. See, explain the concept of what? Concept of not article 21. Okay, article 21 in sync with environment. ಓಕೆ, ಇನ್ ಸಿಂಕ್ ವಿತ್ ಎನ್ವಿರಾನ್ಮೆಂಟ್. ಸೊ ಈ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಭಾಳ ಜನ ಏನು ಮಾಡ್ತೀರಾ ಅಂದರೆ ಆರ್ಟಿಕಲ್ 21 ಬಗ್ಗೆ ಡೀಟೇಲ್ಡಾಗಿ ಸ್ಟೋರಿ ಬರೀತಾ ಹೋಗ್ತೀರಾ. ಬರೆಯೋದು ತಪ್ಪಲ್ಲ, ಓಕೆ, ಬಟ್ ಆದರೆ ಈ ಕ್ವಶನ್ಗೆ ಡಿಮಾಂಡು, ಆ ಸ್ಪೇಸು, ಇವೆಲ್ಲ ನೋಡಿದಾಗ ಒಂದು ಎಸ್ಸೆ ಕೊಟ್ಟಿದ್ದಾರೆ ಅಂದರೆ ನೀವು ಏನಾದರೂ ಕತೆ ಬರೀರಿ ನಡೆಯುತ್ತೆ. ಬಟ್ ಇಟ್ ಈಸ್ ನಾಟ್ ಎನ್ ಎಸ್ಸೆ, ಇಟ್ ಈಸ್ ಎ ಶಾರ್ಟ್ ಆನ್ಸರ್. ಆ ಶಾರ್ಟ್ ಆನ್ಸರಲ್ಲಿ ನಾನು ಆರ್ಟಿಕಲ್ 21 ಫುಲ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಬರೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನನ್ನ ಸಜೆಷನ್ ಏನಪ್ಪ ಅಂತಂದರೆ ಅಗೇನ್ ಹಿಯರ್ ಆರ್ಟಿಕಲ್ 21 ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟ್. ಸೊ ಈ ಕ್ವಶನ್ ಬಗ್ಗೆ ಬರೀರಿ, ಮತ್ತು ಅದರ್ ಆಸ್ಪೆಕ್ಟ್ಸ್ ಆಫ್ ಆರ್ಟಿಕಲ್ 21 ಅಂತ ನೀವು ಇಂಟ್ರಡಕ್ಷನಲ್ಲಿ ಕೊಟ್ಟರೆ ತಪ್ಪೇನಿಲ್ಲ. ಓಕೆ, ಸೊ ವಿತ್ ದ್ಯಾಟ್ ಯು ಕ್ಯಾನ್ ಗಿವ್ ದಟ್ ಈಸ್ ಆರ್ಟಿಕಲ್ 21 means protection of life and personal liberty in a article 21 of the Indian Constitution. What it defines: the state shall not take the life and liberty of an individual except procedure established by law anta ide. So and also the due process of law, right? So ಇವು ಎರಡು ಕಾನ್ಸೆಪ್ಟ್, ಇದೆರಡು ಸ್ಟೇಟ್ಮೆಂಟನ್ನು ಬರೀತೀರಾ ಅಂದರೆ ಬರೀಬೋದು, ಇಲ್ಲ ಅಂದರೆ ಡೈರೆಕ್ಟ್ಲಿ ಆರ್ಟಿಕಲ್ 21 ಏನಿದೆ ಇದರಲ್ಲಿ ಏನೇನು ಇರಬೇಕು ಅನ್ನೋದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಮಿನಿಮಮ್ ಇಂಟ್ರೊಡಕ್ಷನಲ್ಲಿ. ದಟ್ ಪ್ರೊಟೆಕ್ಷನ್ ಆಫ್ ಲೈಫ್ ಡಸ್ ಮೀನ್ಸ್ ಪರ್ಸನಲ್ ಲಿಬರ್ಟಿ ಇನ್ ಅ ಫಿಸಿಕಲ್ ಸೆನ್ಸ್ ಅಂತ ಇತ್ತು. ಅದನ್ನು ಎಲಾಬ್ರೇಟ್ ಮಾಡಿ ಅದನ್ನು ಮೋರ್ ಎಲಾಬ್ರೇಟ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟಿಂದ. ಸೊ ದ ರೈಟ್ ಟು pollution free environment, it is also an essential for the enjoyment of other rights such as right to health, right to livelihood and right to education. So proper environment ಇಲ್ಲ ಅಂತಂದರೆ ನನ್ನ ರೈಟ್ ಟು ಹೆಲ್ತ್ ಇರಲ್ಲ, ನನಗೆ ರೈಟ್ ಟು ಹೆಲ್ತ್ ಇಲ್ಲ ಅಂದರೆ ರೈಟ್ ಟು ಲೈವ್ಲಿಹುಡ್ ಇರಲ್ಲ, ರೈಟ್ ಟು ಲೈವ್ಲಿಹುಡ್ ಇಲ್ಲ ಅಂದರೆ ರೈಟ್ ಟು ಎಜುಕೇಷನ್ನು ಇರೋದಿಲ್ಲ. ಸೊ ಹಾಗಾಗಿ ಇಟ್ ಈಸ್ ಮೋಸ್ಟ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಅ ಹ್ಯೂಮನ್ ಫಂಡಮೆಂಟಲ್ ರೈಟ್. ಸೊ ಹಾಗಾಗಿ ಸುಪ್ರೀಂ ಕೋರ್ಟು ಇನ್ ಮೆನಿ ಆಫ್ ದಿ ಜಜ್ಮೆಂಟ್ಸ್, ಇದು ನಾನು ಪ್ರಿಲಿಮ್ಸ್ ಕ್ವಶನ್ಸ್ಗಳಲ್ಲಿ ಸಾಕಷ್ಟು ಆನ್ಸರ್ ಮಾಡಿರ್ತಾರೆ, ಭಾಳಷ್ಟು ಎಕ್ಸಾಮ್ಸ್ಗಳಲ್ಲಿ ಬಂದಿದೆ. MC ಮೆಹ್ತಾ ಕೇಸ್ ಅಂತ ಬಂದರೆ ಸಾಕು, ಇಟ್ ಈಸ್ ರಿಲೇಟೆಡ್ ಟು ದಿ ಎನ್ವಿರಾನ್ಮೆಂಟ್ ಅಂತಲೇ ಅಥವಾ ಪೊಲ್ಯೂಷನ್ ಅಂತಲೇ ನಾವು ಅಂದ್ಕೊಂಡ್ಬಿಡ್ತೀವಿ, ರೈಟ್? ಸೊ ದಿಸ್ ಹ್ಯಾಸ್ ಟು ಬಿ ದಿ ಇಂಟ್ರಡಕ್ಷನ್. ಈ ಇಂಟ್ರಡಕ್ಷನಲ್ಲಿ ಏನು ಬರೀಬೇಕು? ಸೊ ಇಂಟ್ರಡಕ್ಷನಲ್ಲಿ ಈ ಕೀವರ್ಡ್ಸ್ಗಳನ್ನು ಕಂಪಲ್ಸರಿ ಇಟ್ಕೋಬೇಕು. ನೆಕ್ಸ್ಟ್ ಬಾಡಿ ಅಂತ ಬಂದಾಗ ಆಬ್ವಿಯಸ್ಲಿ ದಿ ಬಾಡಿ ಅಂತ ಬಂದಾಗ ಇದರಲ್ಲಿ ಒಂದು ಈ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿ ಫಸ್ಟು. ವಾಟ್ ಈಸ್ ಆರ್ಟಿಕಲ್ 21? ಓಕೆ, with respect to environment. So article 21 how it has evolved. Okay, how it has evolved. So article 21 ಏನಿದೆ ಮನೇಕಾ ಗಾಂಧಿ ಕೇಸಿಂದ ನೀವು ತೊಗೊಂಡು ಬಂದರೆ ಅಲ್ಲಿಂದನೂ you can explain that it is not only talking about the just physical ಇದು ಇಂಟೆಲೆಕ್ಚುವಲ್ ಬಗ್ಗೆನೂ ಮಾತಾಡ್ತಿದೆ, ಮೊರಾಲಿಟಿ ಬಗ್ಗೆನೂ ಮಾತಾಡ್ತಿದೆ, ಆ್ಯಂಡ್ ಆಲ್ಸೋ ಸ್ಪಿರಿಚುಯಾಲಿಟಿ ಬಗ್ಗೆನೂ ಮಾತಾಡ್ತಿದೆ, ರೈಟ್? ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಅ ಪಾರ್ಟ್ ಆಫ್ ದಿ ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡಿ. ದೆನ್ ಡೈರೆಕ್ಟ್ಲಿ ಇಟ್ಸ್ ರಿಲೇಟೆಡ್ ಕೇಸಸ್ ಅಂತ ಹಾಕಿದ್ವಿ. ಇಟ್ಸ್ ರಿಲೇಟೆಡ್ ಕೇಸಸ್ ಅಂತ ಬಂದರೆ ಅದರಲ್ಲಿ ಇಟ್ಸ್ ಇಸ್ ಅ ಫೇಮಸ್ ಕೇಸ್ ಕಾಲ್ಡ್ ಎಸ್ MC ಮೆಹ್ತಾ ಕೇಸ್ ಅಂತ ಇದೆ. ಈ MC ಮೆಹ್ತಾ ಕೇಸಲ್ಲಿ ಏನು ಜಜ್ಮೆಂಟ್, ಆ ಕೇಸು ಅದ್ರ ಬಗ್ಗೆ ಜಜ್ಮೆಂಟು, ಓಕೆ, ಅದ್ರದ್ದು ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಡಬೇಕು, ಅದನ್ನು ಫುಲ್ ಡೀಟೇಲ್ಡಾಗಿ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಸೊ ವಾಟ್ ಈಸ್ ದಿಸ್ ಕೇಸ್? MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ದಿಸ್ ಸಿರೀಸ್ ಆಫ್ ಕೇಸಸ್. MC ಮೆಹ್ತಾ ಅಂತ ನೀವು ಕೇಸ್ ನೋಡಿದ್ರೆ ದೇರ್ ಆರ್ n ನಂಬರ್ ಆಫ್ ಕೇಸಸ್, ಓಕೆ, ರೈಟ್ ಟು ಪೊಲ್ಯೂಷನ್ ಆಫ್ ಏರ್, ಪೊಲ್ಯೂಷನ್ ಆಫ್ ವಾಟರ್, ಪೊಲ್ಯೂಷನ್ ಆಫ್ ವಾಟರ್ ಬಾಡೀಸ್, ಲೈಕ್ ಮೋಸ್ಟ್ ಆಫ್ ದಿ ಥಿಂಗ್ಸ್ ಎಲ್ಲ. ಆಮೇಲೆ ಯೂನಿಯನ್ ಕಾರ್ಬೈಡ್ ಕೇಸ್ ಆಗಲಿ ಅಥವಾ ಗ್ಯಾಸ್ ಲೀಕೇಜ್ ಆಗಲಿ ಫ್ಯಾಕ್ಟ್ರೀಸ್ಗಳಿಂದ ಎಲ್ಲನೂ MC ಮೆಹ್ತಾ ಕೇಸ್ಗೆ ರಿಲೇಟೆಡ್ ಇದೆ. ಸೊ ಅದರಲ್ಲಿ n ನಂಬರ್ ಆಫ್ ಕೇಸಸ್ ಇದೆ. Highlighted the responsibility of the industries and the state to prevent the environmental degradation. So Supreme Court has specifically mentioned that it is the duty of the state to protect the environment, and also it is the duty of the industries to release the less pollution into the environment, and also it is the duty of the state to look into those industries which are releasing or which are creating more pollution in the
environment, right? So that is also the MCM. And Narmada Bachao Andolana versus Union of India, and that is the court case highlighted that the need to balance the developmental projects. Obviously Narmada Bachao Andolana ಏನಿತ್ತು, ಡೆವಲಪ್ಮೆಂಟು ಮತ್ತು ಎನ್ವಿರಾನ್ಮೆಂಟು ಎರಡೂ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಜಜ್ಮೆಂಟ್ ಬಂತು. ಸೊ ಅದನ್ನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿ. ಗೋವಾ ಫೌಂಡೇಶನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2014, ಸುಪ್ರೀಂ ಕೋರ್ಟ್ highlighted that the right to live in a healthy environment includes the duty of the government prevent the pollution and preserve the natural resources. ನ್ಯಾಚುರಲ್ ರಿಸೋರ್ಸಸ್ಗಳನ್ನು ಪ್ರಿಸರ್ವ್ ಮಾಡಬೇಕು ಮತ್ತು ಹೆಲ್ದಿ ಎನ್ವಿರಾನ್ಮೆಂಟ್. ಸೊ ನಾನು ಬರೀ ಟೂರಿಸಮ್ ಬಗ್ಗೆನೇ ಅಂತ ಹೋಗ್ಬಿಟ್ಟು ಇಫ್ ವಿ ಟ್ರೈ ಟು ಎನ್ಕ್ರೋಚ್ ಮೋರ್ ಇನ್ ಟು ದಿ environment or the forest, then again we are losing the carbon sink. So ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಆ್ಯಂಡ್ ಇಟ್ ಈಸ್ ಇಟ್ ಡ್ಯೂಟಿ. ಸೊ ವೆಲ್ಲೂರ್ ಸಿಟಿಜನ್ ವೆಲ್ಫೇರ್ ಫೋರಮ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಹೋದಾಗ ಇಟ್ ಎಂಫಸೈಸ್ ದಟ್ ದ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಶುಡ್ ಬಿ ಕಂಟ್ರೋಲ್ಡ್ ಆ್ಯಂಡ್ ಪ್ರಿವೆಂಟೆಡ್ ಟು ಎನ್ಶ್ಯೂರ್ ಪಬ್ಲಿಕ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಆಫ್ ದಿ ಸಿಟಿಜನ್ಸ್, ರೈಟ್? ಆ್ಯಂಡ್ ಸುಭಾಷ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್, the case involved the pollution of water bodies and the court ordered that the government to take the measures to prevent the water pollution. Okay, like this, there are n number of cases. ನಾನು ಸುಮ್ಮನೆ ಒಂದು 4-5 ಹಾಕಿದ್ದೀನಿ. There are n number of cases. You can list, you can write it, and then you can use it in your answer explanation, right? So ಈ ಥರ ನೀವು ಆನ್ಸರ್ಗಳನ್ನು ಫ್ರೇಮ್ ಮಾಡಿ ಕಂಟೆಂಟ್ ಏನಿದೆ, ಡಿಮಾಂಡ್ ಆಫ್ ದಿ ಕ್ವಶನ್ ಏನಿದೆ, ಆಮೇಲೆ ಅದು ಕಂಟೆಂಟ್ ಏನು ಫುಲ್ಫಿಲ್ ಮಾಡಬೇಕು ಅನ್ನೋದು ಗೊತ್ತಾದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್. ಈಗೇನು ಡಿಸ್ಕಷನ್ ಮಾಡಿದ್ದೀನಿ, ನೀವೇನು ಆನ್ಸರ್ ಬರ್ದಿದ್ದೀರಾ ಇದನ್ನು ಕಂಪೇರ್ ಮಾಡ್ಕೊಳ್ಳಿ. ಸೊ ಕಂಪೇರ್ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಯು ವಿಲ್ ಗೆಟ್ ಹೌ ಮೆನಿ ಮಾರ್ಕ್ಸ್ ಅಂತ. ಇಂಟ್ರಡಕ್ಷನ್ ಅಂತ ಹೋದಾಗ ಕರೆಕ್ಟಾಗಿ ಇಂಟ್ರಡಕ್ಷನ್ ಬರ್ದಿದ್ದೀನಾ, ಅಥವಾ ನಾನು ಸುಮ್ಮನೆ ಏನೋ ಬರಿಬೇಕು ಅಂತ ಕಾಟಾಚಾರಕ್ಕೆ ಬರ್ದಿದ್ದೀನ, ಬಾಡಿಯಲ್ಲಿ ಏನು ಪಾಯಿಂಟ್ಸ್ ಬರಿಬೇಕಾಗಿತ್ತು ನಾನೇನು ಬರ್ದಿದ್ದೀನಿ, ಎಷ್ಟು ಪರ್ಸೆಂಟೇಜ್ ಆಫ್ ವೇಟೇಜ್ ನಾನು ಬಾಡಿಗೆ ಥೀಮಿಗೆ ಅಡ್ರೆಸ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಭಾಳ ಜನ ಅದನ್ನು ಇಂಟ್ರಡಕ್ಷನ್ನೇ ಅದನ್ನು ಹೇಳ್ಕೊಂಡು ಹೋಗ್ತಾನೇ ಇರ್ತಾರೆ. ಓಕೆ, ಸೊ ಅದಕ್ಕೆ ಇದನ್ನೆಲ್ಲ ಕಂಪೇರ್ ಮಾಡ್ಕೊಳ್ಳಿ. ಕಂಪೇರ್ ಮಾಡಿಬಿಟ್ಟು ಕನ್ಕ್ಲೂಷನ್ ಏನು ಬರ್ದಿದ್ದೀನಿ ಅನ್ನೋದನ್ನು ನೋಡ್ಕೊಳ್ಳಿ, ರೈಟ್? ಸೊ ದಿಸ್ ಈಸ್ ವಾಟ್ ಈಸ್ ದಿ ಟುಡೇಸ್ ಡಿಸ್ಕಷನ್. ಸೊ ನೆಕ್ಸ್ಟ್ ವಿಡಿಯೋ ಬಂದಾಗ, ನೆಕ್ಸ್ಟ್ ವೀಕೆಂಡ್ ಬಂದಾಗ ಇನ್ನೊಂದು 2 ಕ್ವಶನ್ಗಳಿಗೆ ತೊಗೊಂಡು ಬರ್ತೀನಿ ಆನ್ಸರ್ಸು. ಅಲ್ಲಿವರೆಗೂ ವಿ ವಿಲ್ catch. ठीक है, all the best, keep writing the test, and if you have anything please comment ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ನೂ ಮತ್ತೆ ಏನಾದರೂ ನಿಮಗೆ ಬೇಕಾಗಿದ್ದರೆ you can comment it. We will try to put it in the next video. ठीक है, thank you, all the best.